ನೀವೊಬ್ಬ ಕಳ್ಳ, ಮೋಸಗಾರ, ವಂಚಕ, ದಬ್ಬಾಳಿಕೆ ಮಾಡುವ, ಕೊಲೆ ಪ್ರಯತ್ನ ಮಾಡೋಂಥ ವ್ಯಕ್ತಿ, ನೀ ಧಾರ್ಮಿಕ ಸ್ವಾಮಿ ಹೆಂಗಾಗ್ತೀಯ? ಈಗ ಮೈಸೂರಿನಲ್ಲಿ ಬೌದ್ಧ ಸಮ್ಮೇಳನ ಮಾಡಿ ಬಹಳ ಸಕ್ಸಸ್ ಕೂಡ ಆಗಿದ್ರು ಅವರು. ಇದನ್ನ ಯಾವುದನ್ನು ಕೂಡ ನೀವು ಸಹಿಸ್ತಾ ಇಲ್ಲ ಅಂತ ಕಾವಿ ಅದಕ್ಕೆ ಹಾಕೊಂಡಿದೆ. ಬೌದ್ಧ ಧರ್ಮ ಅಂದರೆ ನೀವು ಬುದ್ಧಿಸ್ಟ್ ಆಗ್ಬಿಡು. ನೀವು ಬೌದ್ಧ ಸಮ್ಮೇಳನ ಮಾಡಿದ್ಮೇಲೆ ಯು ಆರ್ ನೋ ಮೋರ್ ಕನ್ಸರ್ನ್ ಟು ದಿಸ್ ಮಟ್. ದೇವರುಗಳನ್ನ ಪ್ರಶ್ನೆ ಮಾಡ್ತಾರೆ. ದೇವರುಗಳ ಪ್ರಶ್ನೆ ಮಾಡೋಕ್ಕೆ ಇವನಿಗೆ ಯೋಗ್ಯತೆ ಇಲ್ಲ. ಪರಿಪೂರ್ಣ ಇದ್ರೆ ಎಲ್ಲನೂ ಪ್ರಶ್ನೆ ಮಾಡ್ಬೋದು. ತಾನೇ ಕಳ್ಳ, ಮೋಸಗಾರ. ಇವ ಅಂಬೇಡ್ಕರ್ ಭಾಷಣ ಮಾಡ್ತಾನೆ, ರೈಟ್ ಟು ರಿಲಿಜನ್ ಗೊತ್ತಿಲ್ಲ, ಸಂವಿಧಾನ ಓದಿಲ್ಲ. ಮೈಸೂರು ಭಾಗದಲ್ಲಿ ಪ್ರಭಾವಿ ಸ್ವಾಮಿಗಳು ಅವರು. ನೀವು ಪ್ರಭಾವಿ ಅಂತೀರಿ, ಗೊತ್ತಿಲ್ಲ ಅಂತೀರಿ. ನನಗೆ ಗೊತ್ತದೆ, ನಾನು ಟೀಕೆ ಮಾಡ್ತೀನಿ. ಮಾಟ ಮಂತ್ರ ಬಾನಾಮತಿ ಎಲ್ಲನೂ ಮಾಡ್ತಾರೆ. ಇವು ಜ್ಞಾನ ಪ್ರಕಾಶ್ ಸ್ವಾಮಿ ಅಲ್ಲಿ ಗುಲ್ಬರ್ಗಾದಲ್ಲಿ ಇಲ್ಲೂ ಯಂತ್ರ ಮಂತ್ರ ಎಲ್ಲ ಕಟ್ತಾರೆ. ಈ ಉರುಲಿಂಗ ಪೆದ್ದ ಮಟ್ಟಕ್ಕೆ ಶಿವಲಿಂಗ ಸ್ವಾಮಿ ಉತ್ತರಾಧಿಕಾರಿ ಆದ್ರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಯಾರು? ನೌಕರಿ ಕೇಳಕ್ ಬಂದವರು ನೌಕರಿ ಆದ್ಮೇಲೆ ಪೂಜೆ ಮಾಡಕ್ಕೆ ಇರ್ತೀವಿ ಅಂತಾರೆ. ಅದಾದ್ಮೇಲೆ ಕಾವಿ ಬಟ್ಟೆ ಹಾಕೊಂಡು ಇವರು ಸ್ವಯಂ ಘೋಷಿತ ಸ್ವಾಮಿ ಆಗ್ಬಿಟ್ಟಾರೆ. ಕೂಡ್ಲ ಮಠದ ಉತ್ತರಾಧಿಕಾರಿ ಅಂತ ಹೇಳ್ಕೊತೀರಿ, ಶಾಖಾ ಮಠ ಗಾಂಧಿನಗರ ಅಂತ ಹೇಳ್ಕೊತೀರಿ. 15 ವರ್ಷ ಬೇಕಾಯ್ತಾ ನೀವು ಇಲ್ಲಿ ಬರ್ಲಿಕ್ಕೆ? ನಮಗೆ ಸಿವಿಲ್ ವ್ಯಾಜ್ಯ ಬಾಕಿ ಇರೋದ್ರಿಂದ ನಾವು ಯಾವುದನ್ನು ಆ್ಯಕ್ಷನ್ ತಗೊಳಕ್ಕೆ ಬರಲ್ಲ. ಕೋರ್ಟ್ ನಿಮ್ಮಂತೆ ಆಗಿದೆ ಅಂತ ಹೇಳಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಬಂದು ನೀವು ಕೂತ್ಕೋಬೇಕು ಆ ಪೀಠಾಧಿಪತಿಗಳಿಗೆ. ಪೊಲೀಸ್ನವ್ರಿಗೆ ನಾ ಕೇಳಿದ್ದೇನೆ, ಪೊಲೀಸ್ನವರು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ, ಆದರೆ ಅವ್ರಿಗೆ ಎದ್ದೋಗು ಅಂತ ಹೇಳಲ್ಲ ಅಂತ ಹೇಳ್ತಾರೆ ಅವ್ರು. ಈಗ ನಂಜುಂಡ ಸ್ವಾಮಿ ಬದುಕಿದ್ದಾಗ ಕೂಡ್ಲ ಮಠದಲ್ಲಿ ಪೀಠಾಧಿಪತಿ ನೀವ ನಂಜುಂಡ ಸ್ವಾಮಿನ? ನಾವೇ. ನಂಜುಂಡ ಸ್ವಾಮಿ ನಮ್ಮ ಅಸಿಸ್ಟೆಂಟ್ ಅಷ್ಟೇ. ಈ ನಂಜುಂಡ ಸ್ವಾಮಿಗೂ ಇವಾಗ ಜ್ಞಾನ ಪ್ರಕಾಶ್ ಸ್ವಾಮಿಗೆ ಹಣ ಕೊಟ್ಟು ಬೆಳೆಸಿದವರು ಆ ಶಿವಮನೆ. ಮತ್ತು ಯಾರೋ ಇವರಿಗೆ ತಿನ್ನಕ್ಕೆ ಅನ್ನಕ್ಕೆ ಗತಿ ಇರಲಿಲ್ಲ. ಇವರು 27ಗೆ ತೀರ್ಕೊಂಡ್ರೆ ದಿನನೇ ಇವರು ಉತ್ತರಾಧಿಕಾರಿ ಆಯ್ತಾರೆ. ಸಿದ್ದರಾಮಯ್ಯನವ್ರಿಗೆ ಅರ್ಜಿ ಕೊಟ್ಟಿದ್ದೆ, ಸಿದ್ದರಾಮಯ್ಯನವರಿಂದ ಲೆಟ್ರ್ ಬಂದಿದೆ ಇವನ ಬಗ್ಗೆ ವಿಚಾರಣೆ ಮಾಡಿ ಕ್ರಮ ತಗೋ ಅಂತ. ಸದ್ಯದಲ್ಲೇ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಕುರ್ಚಿ ನಿಲ್ಲಿಸ್ಬಿಡ್ತೀರಿ ತಾವು? 100%. ನಾನು ನಾಟ್ 99, 100%. ನನಗೆ ಒಂದು ವೇಳೆ ಏನಾದರೂ ಜೀವಕ್ಕೆ ಅಪಾಯ ಆದರೆ ಈ ಜ್ಞಾನ ಪ್ರಕಾಶ್ ಸ್ವಾಮಿ, ಒಬ್ಬ ಶಂಕರ್ ಕೋಡ್ಲ, ಇವರಿಬ್ಬರೇ ಕಾರಣ. ಮೈಸೂರಿನ ಗಾಂಧಿನಗರದಲ್ಲಿರ್ತಕ್ಕಂತಹ ಊರುಲಿಂಗ ಪೆದ್ದಮಠ ಸಂಸ್ಥಾನ ಮಠದಲ್ಲಿ ಪೀಠಾಧಿಪತಿ ಅನಿಸ್ಕೊಂಡಿರ್ತಕ್ಕಂತಹ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ವಿರುದ್ಧ ಇದೀಗ ಭೂ ಕಬಳಿಕೆ ಆರೋಪ ಕೂಡ ಭಾಳ ಜೋರಾಗಿ ಕೇಳಿಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಕೂಡ್ಲ ಮಠದ ಗುರುಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳು, ಇವತ್ತು ಜ್ಞಾನ ಪ್ರಕಾಶ್ ಸ್ವಾಮಿ ವಿರುದ್ಧ ಭೂ ಕಬಳಿಕೆ ಆರೋಪವನ್ನು ತಾವು ಮಾಡ್ತಾ ಇದ್ದೀರಿ. ಏನು ದಾಖಲೆ ಇದೆ ತಮ್ಮ ಹತ್ರ? ಯಾಕೆ ಮಾಡ್ತಾ ಇದ್ದೀರಿ ಅಂತ? ನಾವು ಸುಮಾರು 16/2/72 ಈ ಮಠದ ಉತ್ತರಾಧಿಕಾರಿ ಎಂದು ನೇಮಕಾತಿಯಾಗಿದೆ. ಅದರ ಪ್ರಕಾರ ಮಾನ್ಯ ಸಿವಿಲ್ ನ್ಯಾಯಾಲಯ OS 70/2001 ದಿನಾಂಕ 28/2/2007 ನಮ್ಮನ್ನು ಈ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಎಂದು ಘೋಷಣೆ ಮಾಡಿದೆ. 28/2/2007 ನಾವು ಯಾವ ಮಟ್ಟಕ್ಕೆ ಉತ್ತರಾಧಿಕಾರಿಯಾಗಿ? ನಾವು ಮೂಲ ಮಠ ಕೋಡ್ಲಾಕ್ಕೆ ಉತ್ತರಾಧಿಕಾರಿಯಾಗಿದ್ದೇವೆ. ಇದು ನಮ್ಮ ಗಾಂಧಿನಗರದ ಶಾಖಾ ಮಠ. ಈ ಮಠಕ್ಕೂ ಸಹ ಅನ್ವಯಿಸ್ತದೆ. ಅಂದರೆ ಗಾಂಧಿನಗರದ ಈ ಉರುಲಿಂಗ ಪೆದ್ದ ಮಠದಕ್ಕೆ ತಾವು ಕೂಡ ಉತ್ತರಾಧಿಕಾರಿ ಅಂತ? ಹೌದು. ಏನು ಡಾಕ್ಯುಮೆಂಟ್ ಇದೆ ತಮ್ಮ ಹತ್ರ? ಅದಕ್ಕೆ ಡಾಕ್ಯುಮೆಂಟು ಜಡ್ಜ್ಮೆಂಟ್ ಡಿಗ್ರಿ ಕಾಪಿ ಇದೆ. ಏನಂತ ಇದೆ ಅಂತ ಅಂದರೆ, ನಾವೇ ಈ ಮಠದ ಉತ್ತರಾಧಿಕಾರಿ ಅಂತೇಳಿ ಇದೆ. ಈ ಕೋಡ್ಲಾ ಮಠದ ಉತ್ತರಾಧಿಕಾರಿ ಅಂತ ಆರ್ಡರ್ ಆಗಿದೆ. ಈ ಶಾಖಾ ಮಠಕ್ಕೂ ನೀವೇ ಬರ್ತೀರಿ? ಹೌದು. ಅದರಲ್ಲೇನು ಸಂಶಯ ಇಲ್ಲ. ಓಕೆ. ತಮ್ಮ ಹೆಸರು? ನಮ್ಮ ಹೆಸರು ಶಿವಲಿಂಗ ಸ್ವಾಮಿ ಅಂತೇಳಿ. ಓಕೆ. ಈ ಉರುಲಿಂಗ ಪೆದ್ದ ಮಠಕ್ಕೆ ಶಿವಲಿಂಗ ಸ್ವಾಮಿ ಉತ್ತರಾಧಿಕಾರಿ ಆದರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಯಾರು? ಇವರು ಸುಮಾರು ಈಗ ಒಂದು 10-15 ವರ್ಷದ ಹಿಂದ್ಗಡೆ ನನ್ನ ಹತ್ರ, ನಾನು ಗಾಂಧಿನಗರ ನಮ್ಮ ಮಠಕ್ಕೆ ಬಂದಿದ್ದೆ. ಆ ಸಮಯದಲ್ಲಿ ಇವರು, ನಿಮ್ಮ ಸಂಸ್ಥೆ ಇದೆ, ವಿದ್ಯಾಸಂಸ್ಥೆ, ಅದರಲ್ಲಿ ನನಗೆ ನಾನು BA/B.Ed ಪಾಸಾಗಿದ್ದೇನೆ, ಆದ್ದರಿಂದ ನಿಮ್ಮ ಸಂಸ್ಥೆಯಲ್ಲಿ ಒಂದು ಸಹಾಯಕ ಶಿಕ್ಷಕರ ಹುದ್ದೆ ಕೊಡಿ ಅಂಥೇಳಿ ಒಂದು ಬೆಳೆ ಅಂಗಿ, ಒಂದು ಬೆಳೆ ಲುಂಗಿ ಹಾಕೊಂಡು ಬಂದು ಕೇಳಿದರು. ಆದರೆ ಈಗ ಸದ್ಯದಲ್ಲಿ ನ್ಯಾಯಾಲಯದಲ್ಲಿ ಆದೇಶ ವ್ಯಾಜ್ಯ ಇರೋದರಿಂದ ಅದು ಮುಗಿದ ನಂತರ ಭೇಟಿಯಾಗಿ ಮಾಡೋಣ ಅಂತ ಹೇಳಿದ್ದು. ಆದರೆ ಕೆಲವೇ ದಿನಗಳಲ್ಲಿ ಇವರು ಕಾವಿ ಬಟ್ಟೆ ಹಾಕ್ಕೊಂಡು ಇವರು ಸ್ವಯಂ ಘೋಷಿತ ಸ್ವಾಮಿ ಆಗಿಬಿಟ್ಟಾರೆ. ಇಲ್ಲಿ ಪೂಜೆ ಮಾಡ್ತೀನಿ ಆ ಮಠದಲ್ಲಿ ಅಂತ ಹೇಳ್ತಾಯಿದ್ರು. ಆದರೆ ಏನು, ಅಲ್ಲಿ ನಮ್ಮ ಸ್ವಾಮೀಜಿಯವರು, ಸಿದ್ದಪ್ಪ ಸ್ವಾಮಿಯವರು ಸ್ವರ್ಗಸ್ಥರಾಗಿದ್ದರು. ಪೂಜೆ ಮಾಡಿದ್ರೆ ಮಾಡಲಿ ಅಂತೇಳಿ ನಾವು ಸುಮ್ಮನಿದ್ದೆವು. ಆದರೆ ಇವರು ಸ್ವಯಂ ಘೋಷಿತ ನಾನು ಉತ್ತರಾಧಿಕಾರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾರೂ ಇವರಿಗೆ ದಾಖಲೆಯನ್ನು ಕೊಟ್ಟಿಲ್ಲ, ವಿಲ್ಲನ್ನು ಬರೆದಿಲ್ಲ. ಆದ್ದರಿಂದ ಇವರು ಸ್ವಯಂ ಘೋಷಿತ ಸ್ವಾಮಿ ಅಷ್ಟೇ. ನಮಗೂ ಇವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಉರುಲಿಂಗ ಪೆದ್ದ ಮಠಕ್ಕೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಉತ್ತರಾಧಿಕಾರಿ ಅಲ್ಲ ಅನ್ನುವಂಥದ್ದು ಬಗ್ಗೆ ನಿಮಗೆ ಡಾಕ್ಯುಮೆಂಟ್ ಇದೆಯಾ? ಇದೆ. ಏನಿದೆ?
ಈಗ ನೋಡಿ, ಇವರು ಈ ರೀತಿ ನಂಜುಂಡಸ್ವಾಮಿಯವರು ದಿನಾಂಕ 27/11/2024 ಸ್ವರ್ಗಸ್ಥರಾದ ನಂತರ ನಾನೇ ಉತ್ತರಾಧಿಕಾರಿ ಅಂತೇಳಿ ಇವರು ಒಂದು ಕಾರ್ಯಕ್ರಮ ಮಾಡಿಕೊಂಡು ಇವರು ಪ್ರಚಾರದಲ್ಲಿ ತಿರುಗ್ತಾಯಿದ್ರು. ಆ ಒಂದು ಸಮಯದಲ್ಲಿ ನೋಡಿ, ನಾನು ಹಿಂಗೆ ನಂಜುಂಡಸ್ವಾಮಿ ಸ್ವರ್ಗಸ್ಥರಾಗಿದ್ದಾರೆ, ಇವರಿಗೆ ಬೇರೆ ಯಾರೂ ಉತ್ತರಾಧಿಕಾರಿ ಇಲ್ಲ, ಸಿವಿಲ್ ಕೋರ್ಟ್ ಆರ್ಡರ್ ಪ್ರಕಾರ ನಾನೇ ಉತ್ತರಾಧಿಕಾರಿ ಇದ್ದೀನಿ, ಇವರೇನು ಸಂಬಂಧ ಇಲ್ಲ ಅಂಥೇಳಿ ನಾನು ಅರ್ಜಿ ಹಾಕಿದ್ದೆ. ಆಗ ಸಿವಿಲ್ ನ್ಯಾಯಾಲಯ ಹಿರಿಯ ಶ್ರೇಣಿ ಸೇಡಮ್ ಇವರು ದಿನಾಂಕ 30 OS 6/20 ದಿನಾಂಕ 31/1/2025 ಯಾವಾಗ ನಂಜುಂಡಸ್ವಾಮಿ ಈ ಮಠಕ್ಕೆ ಸಂಬಂಧ ಇಲ್ಲ ಅಂದಮೇಲೆ ನಂಜುಂಡಸ್ವಾಮಿ ಬೇರೆಯವ್ರನ್ನ ನೇಮಕಾತಿ ಮಾಡುವ ಪ್ರಶ್ನೆನೇ ಇಲ್ಲ. ಆದ್ದರಿಂದ ಜ್ಞಾನಪ್ರಕಾಶ ಸ್ವಾಮಿ ಕೋಡ್ಲಾ ಮಠಕ್ಕಾಗಲಿ ಮೈಸೂರು ಮಠಕ್ಕಾಗಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ಜ್ಞಾನಪ್ರಕಾಶ ಸ್ವಾಮೀಜಿ ಯಾರು, ಇವರು ಯಾವ ಊರವರು, ಇವ್ರ ಹೆಸರೇನು, ಮೂಲ ಹೆಸರೇನು? ಇವರು ಅದು ಪ್ರಥಮ ಬಾರಿಗೆ ನೇಮಕಾತಿ ಸಲುವಾಗಿ ಬಂದಾಗ ನನ್ನ ಹೆಸರು ಚಿಕ್ಕವೀರಯ್ಯ ಅಂತ ಹೇಳಿದರು. ಆದರೆ ಯಾವ ಊರು ಅಂತೇಳಿ ಸರಿಯಾಗಿ ಹೇಳಿಲ್ಲ. ಆದ್ದರಿಂದ ಈಗ ಇವರು ಯಾವ ಊರು ಅಂಥೇಳಿ ಯಾರಿಗೂ ಹೇಳುವಿಲ್ಲ, ಕೇಳುವಿಲ್ಲ. ಇವರು ಸ್ವಯಂ ಘೋಷಿತ. ಈಗ ಗಾಂಧಿನಗರದ ಅಡ್ರೆಸ್ ಕೊಡ್ತಾ ಇದ್ದಾರೆ. ಅಲ್ಲೊಂದು ಟ್ರಸ್ಟ್ ಮಾಡಿದ್ದೀನಿ, ಅಲ್ಲೊಂದು ಟ್ರಸ್ಟ್ ಮಾಡ್ಯಾರ. ಟ್ರಸ್ಟ್ ಮಾಡಲಿಕ್ಕೆ ಉತ್ತರಾಧಿಕಾರಿ ಪರವಾನಗಿ ಇರಲಾರ್ದೆ ಮಾಡಲಿಕ್ಕೆ ಬರಲ್ಲ. ಅದು ಮಾಡಿದ್ದು ನಲ್ ಆ್ಯಂಡ್ ವೈಡ್. ಇಟ್ ಈಸ್ ನಾಟ್ ಬೈಂಡಿಂಗ್ ಫಾರ್ ಮೀ. ಅಂದರೆ ಇವ್ರ ಮೂಲನೇ ಗೊತ್ತಿಲ್ಲ ಯಾರಿಗೂ ಅಂತ ಹೇಳ್ತೀರಿ? ಗೊತ್ತಿಲ್ಲ, ಯಾರಿಗೂ ಅವ್ರು ಹೇಳ್ಕೊಂಡಿಲ್ಲ. ಉರುಲಿಂಗ ಪೆದ್ದಮಠಕ್ಕೆ ಇವರು ಒಬ್ಬರು ಪೂಜೆ ಮಾಡೋ ಪುರೋಹಿತರಾಗಿ ಬರ್ತಾರೆ. ಇವತ್ತು ಗಾಂಧಿನಗರಕ್ಕೆ ಇವರು ಪೂಜೆ ಮಾಡ್ಲಿಕ್ಕೆ ಬಂದವರು. ಇವತ್ತು ನೌಕರಿ ಕೇಳಕ್ಕೆ ಬಂದವರು, ನೌಕರಿ ಆದಮೇಲೆ ಪೂಜೆ ಮಾಡೋಕ್ಕೆ ಇರ್ತೀವಿ ಅಂತಾರೆ. ಅದಾದಮೇಲೆ ಈಗ ನಾನೇ ಉತ್ತರಾಧಿಕಾರಿ, ಗಾಂಧಿನಗರಕ್ಕೂ ಉತ್ತರಾಧಿಕಾರಿ ನಾನೇ, ಕೋಡ್ಲಾ ಮಠಕ್ಕೂ ಉತ್ತರಾಧಿಕಾರಿ ನಾನೇ ಅಂತ ಹೇಳ್ತಾರೆ. ಅದು ಸಂಪೂರ್ಣ ತಪ್ಪು. ಹಾಂ ಸರ್, ಈಗ ಈ ಜ್ಞಾನಪ್ರಕಾಶ ಸ್ವಾಮೀಜಿಗೂ ಮತ್ತು ಉರುಲಿಂಗ ಪೆದ್ದಮಠಕ್ಕೂ ತಾವು ಸಂಬಂಧ ಇಲ್ಲ ಅಂತ ಹೇಳ್ತೀರ? ಹೌದು, ಸಂಪೂರ್ಣ ಸಂಬಂಧ ಇಲ್ಲ. ಯಾವುದೇ ರೀತಿಯಿಂದಲೂ ಸಂಬಂಧ ಇಲ್ಲ. ಅವರಿಗೆ ಯಾವುದೇ ಒಂದು ಸಿವಿಲ್ ಕೋರ್ಟ್ ಆರ್ಡರ್ ಇಲ್ಲ, ಹೈಕೋರ್ಟ್ ಡೈರೆಕ್ಷನ್ಸ್ ಇಲ್ಲ, ಏನೂ ಇಲ್ಲ. ಆದ್ದರಿಂದ ನಾವು ಸಾರ್ವಜನಿಕರು ಮಾಡಿದ್ದಾರೆ ಅಂತಾರೆ. ಸಾರ್ವಜನಿಕರು ಇದು ಮಾಡುವಂಥ ವಿಷಯ ಅಲ್ಲ. ಇಂದಿನ ಗುರುಗಳಿಗೆ ಒಂದು 10 ವರ್ಷ ಸೇವೆ ಮಾಡಿ, ಆ ಸೇವೆ ಮಾಡಿದ ಮೇಲೆ ಇವನ ಗುಣಗಳು ಪರಿಪೂರ್ಣವಾಗಿದ್ದರೆ ಮಾತ್ರ ಇವನಿಗೆ ಉತ್ತರಾಧಿಕಾರಿ ಮಾಡ್ತೀವಿ. ಇವನು ಅಂಥ ಸೇವೆನೂ ಮಾಡಿಲ್ಲ, ಸಂಬಂಧನೂ ಬರೋದಿಲ್ಲ. ಆದ್ದರಿಂದ ಇವನಿಗೆ ಉತ್ತರಾಧಿಕಾರಿ ಅಂತ ಇಂದಿನವ್ರು ಯಾರೂ ಮಾಡಿಲ್ಲ. ಒಂದು ವೇಳೆ ನಂಜುಂಡಸ್ವಾಮಿ ಹೆಸರಿನಲ್ಲಿ ಇವರು ಪತ್ರ ಬರ್ಕೊಂಡ್ರೂ ಸಹ ಅದು ಕಾನೂನು ಬಾಹಿರ. ಯಾಕಂದರೆ ನಂಜುಂಡಸ್ವಾಮಿನೇ ಸಂಬಂಧ ಇಲ್ಲ ಅಂದಮೇಲೆ ಇವರು ಸಂಬಂಧ ಇಲ್ಲ. ಅಂದರೆ ಈ ಗುರುಗಳಿಗೆ ಯಾರು ಕೂಡ ದೀಕ್ಷೆಯನ್ನು ಕೊಟ್ಟು ಇವ್ರನ್ನ ಉತ್ತರಾಧಿಕಾರಿಯಾಗಿ ಮಾಡಿಲ್ಲ ಅಂತ ಇರುತ್ತೆ? ಮಾಡಿಲ್ಲ. ಯಾರು ದೀಕ್ಷೆ ಕೊಟ್ಟಿಲ್ಲ? ಯಾರೂ ಕೊಟ್ಟಿಲ್ಲ. ನಂಜುಂಡಸ್ವಾಮಿನೇ ಫೇಕ್ ಅಂತ ಹೇಳ್ತಾ ಇದ್ರಿ? ನಂಜುಂಡಸ್ವಾಮಿನೇ ಫೇಕ್, ಸಂಬಂಧ ಇಲ್ಲ ಅಂತ ಆರ್ಡ್ರೇ ಇದೆ. OS 70/2001 ಇದೆ, OS 6/20 ಇದೆ. ಓಕೆ, ಈಗ 2007 ತಾವು ಉತ್ತರಾಧಿಕಾರಿ ಆದ್ರೆ ಅಲ್ಲಿಗೆ ಕೂಡ್ಲ ಮಠಕ್ಕೆ 16/2/72 ಆಗಿವೆ. ಓಕೆ, ಈಗ 2010 ಅವರು ನಿಮ್ಮ ಹತ್ರ ಉದ್ಯೋಗ ಕೇಳ್ಕೊಂಡು ಬಂದಂಥವ್ರು ಪುರೋಹಿತರಾಗಿ ಆಗಮನ ಆಗುತ್ತೆ ಅಂದರೆ ಮಠಕ್ಕೆ. ಓಕೆ, ಸೊ ಅಲ್ಲಿಂದ ಇಲ್ಲಿವರೆಗೆ ಆವಾಗ ಇಲ್ಲದೆ ಇರೋಂಥ ಆರೋಪ ಇವಾಗ ಯಾಕೆ ಮಾಡ್ತಾ ಇದ್ದೀರಿ ಅಂತ? ಇವಾಗ ಮಾಡ್ತಾಯಿವೆ ಅಂತ ಅಂದರೆ ಏನೋ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ, ಅವ್ರಿಗೇನು ಗತಿ ಇಲ್ಲ, ಮಾಡಲಿ ಅಂತ ನಾವು ಸುಮ್ಮನೆ ಇದ್ದೆವು. ಇವರು ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ಇವರು ಮಠಕ್ಕೆ ಬಂದವರು ತಾವೇ ಸ್ವಯಂ ಘೋಷಿತ ಸ್ವಾಮಿಯಾಗಿದ್ದಾರೆ, ಉತ್ತರಾಧಿಕಾರಿ ಅಂತ ಹೇಳ್ಕೊಂಡು ಎಲ್ಲ H. ಸಿ ಮಹದೇವಪ್ಪನ ಹತ್ರ ಹೋಗಿ ಕೂತ್ಕೊಳ್ಳೋದು, ಸಿದ್ದರಾಮಯ್ಯನ ಹತ್ರ ಹೋಗಿ ಕೂತ್ಕೊಳ್ಳೋದು, ನನಗೆ ಸತೀಶ್ ಜಾರಕಿಹೊಳಿ ಗೊತ್ತಂತ ಹೇಳೋದು, ಈ ರೀತಿ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದ್ರಿಂದ ನಾನು ಇವೆಲ್ಲ ಹೇಳ್ಬೇಕಾಯ್ತು. ಅಲ್ಲ, ಅವರು ಸ್ವಯಂ ಘೋಷಿತ ಉತ್ತರಾಧಿಕಾರಿ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಇವಾಗಲ? ಅಲ್ಲ, ಈಗಲೇ ಗೊತ್ತಾಗಿತ್ತು. ಈಗ ಡಾಕ್ಯುಮೆಂಟ್ಸು ಇವರೆಲ್ಲ ಫಾಲ್ಸ್ ಕ್ರಿಯೇಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಈಗ ಸ್ವಲ್ಪ ದಿನದಲ್ಲಿ. ಅಲ್ಲ, ನೀವು ಕೂಡ್ಲ ಮಠದ ಗುರುಗಳು ಅಂತ ಹೇಳ್ಕೊತೀರಿ, ಉತ್ತರಾಧಿಕಾರಿ ಅಂತ ಹೇಳ್ಕೊತೀರಿ, ಶಾಖಾ ಮಠ ಗಾಂಧಿನಗರ ಅಂತ ಹೇಳ್ಕೊತೀರಿ. 15 ವರ್ಷ ಬೇಕಾಯ್ತಾ ನೀವು ಇಲ್ಲಿ ಬರಲಿಕ್ಕೆ? ನಮಗೆ ಸಿವಿಲ್ ವ್ಯಾಜ್ಯ ಬಾಕಿ ಇರೋದ್ರಿಂದ ನಾವು ಯಾವುದನ್ನು ಆ್ಯಕ್ಷನ್ ತಗೊಳಕ್ಕೆ ಬರಲ್ಲ. ಸಿವಿಲ್ ಕೋರ್ಟು ಫೈನಲೈಸ್ ಆದಮೇಲೆ ನಾವು ಆ್ಯಕ್ಷನ್ ತಗೋಬೇಕು. ಈಗಲೂ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಈಗ ನಂಜುಂಡಸ್ವಾಮಿ ಈಗಾಗಲೇ 12 ಎಕರೆ ಮಾರಾಟ ಮಾಡ್ತಾ ಇರೋ ಬಗ್ಗೆ ನಾನು ಚಾಲೆಂಜ್ ಮಾಡ್ತಾನೇ ಇದ್ದೀನಿ. ಅದು ಇನ್ನೂ ಬಾಕಿ ಇದೆ.
ಬಾಕಿ ಇದ್ದಾಗ ನಾನು ಈಗ ಮಾಡಬಾರ್ದು. ಈಗ ಅನಿವಾರ್ಯ ಏನಾಗಿದೆ, ಇವರು ಮೋಸ ಭ್ರಷ್ಟಾಚಾರ, ಸಾಕಷ್ಟು ಜನರಿಗೆ ಮೋಸ ಮಾಡ್ತಾ ಇರೋದು, ನೌಕರಿ ಕೊಡಿಸ್ತೀನಿ ಅಂತ ಹೇಳ್ತಾ ಇರೋದು, ಸಸ್ಪೆಂಡ್ ಆದವರು ರಿವೋಕ್ ಮಾಡಿಸ್ತೀನಿ ಅಂತೇಳಿ ಸಾಕಷ್ಟು ಹಣ ತಿಂತಾ ಇರೋದು, ಮತ್ತು ನಮ್ಮ ಮೇಲೆ ಸರ್ಕಾರಕ್ಕೆ ಆರೋಪ ಮಾಡಿರೋದು, ಮತ್ತು ಈ ಅನಧಿಕೃತವಾಗಿ ನಮ್ಮ ಸಂಸ್ಥೆಯಲ್ಲಿ ಬಂದು ನಾನೇ ಅಧ್ಯಕ್ಷ ಅಂತೇಳಿ ಹಣ ಎತ್ತಿರೋದು, ಇವೆಲ್ಲ ಕಾರಣಗಳಿರೋದ್ರಿಂದ ನಾನು ಆರೋಪ ಮಾಡಲೇಬೇಕಾಯ್ತು. ಕೂಡಲ ಮಟ್ಟಿಗೆ ತಾವು ಉತ್ತರಾಧಿಕಾರಿ ಚಾರ್ಜ್ ತಗೊಂಡಿದ್ದೆ ಯಾವಾಗ ಸರ್ ತಾವು? ಚಾರ್ಜ್ ಏನಿಲ್ಲ, ಅದು ಎಕ್ಸಿಕ್ಯೂಷನ್ ಆದಮೇಲೆ ಚಾರ್ಜ್ ಆಟೋಮೆಟಿಕಲಿ ಬರ್ತದೆ. ಎಕ್ಸಿಕ್ಯೂಷನ್ ಪೊಲೀಸ್ ಪ್ರೊಟೆಕ್ಷನ್ ಈಸ್ ಇಂಪಾರ್ಟೆಂಟ್, ಹೌದಲ್ವಾ? ಓಕೆ, ಈಗ ಮೂಲ ದಾಖಲೆ ಹೇಳುತ್ತೆ ಶಿವಲಿಂಗ ಸ್ವಾಮಿಗಳೇ ಈ ಒಂದು ಗಾಂಧಿನಗರ ಮಟ್ಟಕ್ಕೂ ಕೂಡ ಉತ್ತರಾಧಿಕಾರಿ ಅಂತೇಳಿ. ಯಾಕೆ ಆ ಕುರ್ಚಿಲಿ ತಾವು ಕೂತ್ಕೊಳ್ಳೋಕೆ ಹಿಂದೇಟ್ ಆಗ್ತಿದ್ರಿ? ಮತ್ತೆ ಕುರ್ಚಿಯಲ್ಲಿ ಏನಪ್ಪ ಅಂತಂದರೆ, ಇವನು ಏನು ಮಾಡಿದ್ದಾನೆ, ಕುಂತು ಕೆಲವರು ಟ್ರಾನ್ಸ್ಫರ್ ಮಾಡಿಸ್ತೀನಿ, ನೌಕರಿ ಕೊಡಿಸ್ತೀನಿ ಅಂಥೇಳಿ ಕೆಲವರ ಹತ್ರ ಹಣ ತೊಗೊಂಡಿರ್ತಾನೆ. ಹಣ ತಗೊಂಡು ಕೆಲವರು ಏನೋ ಆ ಹಣದಲ್ಲಿ ಕೆಲವೊಂದು 4-5 ಹುಡುಗರನ್ನ ಜೊತೆಲಿ ಬೆಳೆಸ್ಕೊಂಡಿರ್ತಾರೆ. ಅವರಿಗೆ ಹಣ ಕೊಟ್ಟು ಕುಡಿಸಿ ತಿನ್ನಿಸಿ ಈ ರೀತಿ ಇರ್ತಾರೆ. ಈ ರೀತಿ ಇದ್ದಾಗ ಅವರಿಗೆ ದಬ್ಬಾಳಿಕೆ ಮಾಡೋದನ್ನು ನಾನು ಕೇಳೀನಿ. ನೀವು ದುಡ್ಡು ಕೇಳೋಕ್ಕೆ ಬರಬೇಡ್ರಿ, ನಮ್ಮ ಸ್ವಾಮಿಗಳು ದುಡ್ಡೇ ತಗೊಂಡಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಅವರಿಗೆಲ್ಲ ಬೆದರಿಸೋದನ್ನು ವರದಿ ಕೇಳೀನಿ. ಅದಕ್ಕೋಸ್ಕರ ಇವೆಲ್ಲ ಜಗಳ ಆಗೋದು ಯಾಕೆ ಅಂತೇಳಿ ನಾನು ಎಕ್ಸಿಕ್ಯೂಷನ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕೋರ್ಟ್ ನಿಮ್ಮಂತೆ ಆಗಿದೆ ಅಂತ ಹೇಳಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಬಂದು ನೀವು ಕೂತ್ಕೋಬೇಕು ಆ ಪೀಠಾಧಿಪತಿ. ಕರೆಕ್ಟು. ಪೊಲೀಸ್ನವ್ರಿಗೆ ನಾನು ಕೇಳಿದ್ದೀನಿ, ಪೊಲೀಸ್ನವರು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ, ಆದರೆ ಅವ್ರಿಗೆ ಎದ್ದೋಗು ಅಂತ ಹೇಳಲ್ಲ ಅಂತ ಹೇಳ್ತಾರೆ ಅವರು. ಎಕ್ಸಿಕ್ಯೂಷನ್ ಆದರೆ ನಾ ಎದ್ದೋಗಿ ಅನ್ನಕ್ಕೆ ಬರ್ತದೆ. ಬರೀ ಈಗ ನಿಮಗೆ ಬರೀ ರಕ್ಷಣೆ ಕೊಡ್ತೀವಿ ಅಷ್ಟೇ, ನೀವು ಹೋಗ್ಬೋದು ಬರ್ಬೋದು. ಈಗ ಜ್ಞಾನಪ್ರಕಾಶ ಸ್ವಾಮೀಜಿಗೂ ಮತ್ತೆ ಈ ಗಾಂಧಿನಗರ ಮಟ್ಟಕ್ಕೂ ಸಂಬಂಧ ಇಲ್ಲ ಅಂತ ತಾವು ಪೇಪರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆ ಮತ್ತೆ ಹೋಗ್ಬೋದು ಏನು ತೊಂದರೆ ಅಂದರೆ ಕೆಲವು ಗುಂಡಗಿರಿ ದಬ್ಬಾಳಿಕೆ ಇಂಥವೆಲ್ಲ ನಡೀತಾ ಇರ್ತವೆ. ನನಗೆ ಸಿವಿಲ್ ಕೋರ್ಟ್ನಲ್ಲಿ ಕೇಸಸ್ ಪೆಂಡೆನ್ಸಿ ಇದ್ದಾಗ ನಾವು ಅಲ್ಲಿ ಅಪಿಯರ್ ಆಗಬೇಕಾಯ್ತದೆ. ನಾನೇ ಪಾರ್ಟಿ ಇನ್ ಪರ್ಸನ್ ಆರ್ಗ್ಯುಮೆಂಟ್ ಮಾಡಬೇಕಾಗಿರೋದ್ರಿಂದ, ಆಫೀಸಿಯಲ್ಲಿ ಕರೆಸ್ಪಾಂಡೆನ್ಸ್ ಮಾಡೋದ್ರಿಂದ ನಾನು ಇಲ್ಲಿ ಬಂದು ಇವ್ರ ಹತ್ರ ಅನಾವಶ್ಯಕ ಜಗಳ ಆಡೋದು ಚೆನ್ನಾಗಲ್ಲ. ತಮಗೇನಾದ್ರು ಜೀವ ಭಯ ಇದೆಯಾ? ಹೌದು. ಇನ್ನೊಬ್ಬ ಶಂಕರ್ ಕೋಡ್ಲ ಅಂತೇಳಿ ಅಲ್ಲಿ ಗುಲ್ಬರ್ಗಾದಲ್ಲಿದ್ದಾನೆ. ಹಾಗೂ ಜ್ಞಾನ ಪ್ರಕಾಶ್ ಸ್ವಾಮಿ, ಈಗಾಗಲೇ ಅವ್ರು ನಂಜುಂಡ ಸ್ವಾಮಿ ಅಂತ ಅನ್ನೋರು ಇವ್ರ ಗುರುಗಳಿದ್ದವರು, ಅವರಿಗೆ ಸಂಶಯಾಸ್ಪದ ಸಾವಾಗಿದೆ. 27/11/2024 ಸಂಶಯಾಸ್ಪದ ಸಾವಾಗಿದೆ. 2 ವರ್ಷದಿಂದ? 2 ವರ್ಷ ಅಲ್ಲ, 1 ವರ್ಷ. 1 ವರ್ಷದಿಂದ ಸಾವಾಗಿದೆ. ಸಾವಾದ ತಕ್ಷಣ ಇವ ಉತ್ತರಾಧಿಕಾರಿ ಆಗ್ತಾನೆ. ಆ ತಕ್ಷಣ ಅಲ್ಲಿ ಸಮಾಜ ಕಲ್ಯಾಣದಿಂದ ಅಲ್ಲಿ ಇಲಾಖೆಯಿಂದ ಮಂಜೂರಾದಂಥ ಹಣನ 25 ಲಕ್ಷ ಇವನೇ ಎತ್ತಾನೆ. ಇವನಿಗೆ ಯಾವುದೇ ಅಧಿಕಾರ ಇಲ್ಲ. ಅಲ್ಲ, ನಂಜುಂಡ ಸ್ವಾಮಿದು ಸಂಶಯಾಸ್ಪದ ಸಾವು ಅಂತಿರಲ್ಲ, ಹೇಗಾಯಿತು, ಎಲ್ಲಾಯಿತು, ಅದು ಏನಾಯಿತು? ಅದು ಕೋಡ್ಲ ಮಠದಲ್ಲೇ ಕುಂತಿರ್ತಾರೆ. ಅವ್ರು ಶಂಕರ್ ಕೋಡ್ಲ ಅನ್ನೋನು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಒಳಗೆ ಸತ್ತಿದ್ದಾರೆ ಅಂತ ತರ್ತಾನೆ ಒಂದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಆ ಶಂಕರ್ ಕೋಡ್ಲನ ವಿರುದ್ಧ ನಾನು ಈಗಾಗಲೇ ಅವನ ಪ್ರಾಪರ್ಟಿಯೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ನಮ್ಮ ಮಠದ ಪ್ರಾಪರ್ಟಿ, ಸಂಸ್ಥೆ ಪ್ರಾಪರ್ಟಿ ಎಲ್ಲ ಇಲ್ಲಿಗಲಿ ಸುಮಾರು 30 ವರ್ಷದಿಂದ ಅಕ್ವೈರ್ ಮಾಡಿರೋದ್ರಿಂದ ಅವನ ವಿರುದ್ಧ ನಾವು ಕೇಸ್ ಮಾಡೀವಿ. ಅದಕ್ಕೆ ಅವನ ಉದ್ದೇಶ ಏನು, ಶಿವಲಿಂಗ ಸ್ವಾಮಿ ಬಂದರೆ ನಾವು ಪ್ರಾಪರ್ಟಿ ಎಲ್ಲ ವಾಪಸ್ ಕೊಡಬೇಕಾಗುತ್ತೆ. ಮತ್ತು ಈ ನಂಜುಂಡ ಸ್ವಾಮಿಗೆ ಯಾಕೆ ಈ ರೀತಿ ಮಾಡಿದ ಅಂದರೆ, ಅವನು ಒಟ್ಟು 50 ಲಕ್ಷನೂ ಎತ್ತಬೋದಾಗಿತ್ತು. ಆದರೆ ನನ್ನ ಭಯ, ಎಲ್ಲ ಹಣ ಎತ್ತಿದ್ರೆ ಮತ್ತು ಶಿವಲಿಂಗ ಸ್ವಾಮಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೋ, ಏನು ಆ್ಯಕ್ಷನ್ ತಗೋತಾರೋ ಅಂತೇಳಿ ಅವ ಬರೀ 25 ಲಕ್ಷನೇ ಎತ್ತಾನೆ. ಅದಾದಮೇಲೆ ಜ್ಞಾನ ಪ್ರಕಾಶ್ ಸ್ವಾಮಿ ಯಾವ ಆಧಾರದ ಮೇಲೆ ಹಣ ಎತ್ತಿದ? ನಂಜುಂಡ ಸ್ವಾಮಿನೇ ಸತ್ತೋದ್ಮೇಲೆ ಅವ್ನು ಮುಗಿದೋಯ್ತು ಉತ್ತರಾಧಿಕಾರಿ. ಉತ್ತರಾಧಿಕಾರಿನೆಲ್ಲ ಯಾವ ರೀತಿ ಎತ್ತಿದ? ಒಂದು ಕ್ವಶನ್. ಈಗ ನಂಜುಂಡ ಸ್ವಾಮಿ ಬದುಕಿದ್ದಾಗ ಕೂಡ್ಲ ಮಠದಲ್ಲಿ ಪೀಠಾಧಿಪತಿ ನಂಜುಂಡ ಸ್ವಾಮಿನ ನಾವೇ ಏನಾಗಿದ್ರು? ನಂಜುಂಡ ಸ್ವಾಮಿ ನಮ್ಮ ಅಸಿಸ್ಟೆಂಟ್ ಅಷ್ಟೇ. ಇಲ್ಲಿಗಲಿ ಅವರು ಪ್ರಾಪರ್ಟಿ ಹಿಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರು. ಅದ್ರ ಬಗ್ಗೆ ನಾನು ಚಾಲೆಂಜ್ ಮಾಡೀನಿ. ಅದು ಕೇಸಸ್ ಪೆಂಡೆನ್ಸಿ ಇದೆ. ಅದಕ್ಕೋಸ್ಕರ ಅದು ಕ್ಲಿಯರೆನ್ಸ್ ಆಗಿದೆ. ಇಟ್ ಈಸ್ ನಲ್ ಆ್ಯಂಡ್ ವೈಡ್ ಅಂತ ಆಗಿದೆ. ಸ್ವಾಮಿಗೂ ಜ್ಞಾನಪ್ರಕಾಶ್ ಸ್ವಾಮೀಜಿಗೆ ಏನು ಸಂಬಂಧ? ಏನು ಸಂಬಂಧ ಇಲ್ಲ. ಅವರು ಕುಪ್ಪೆಗಾಲದವರು. ಯಾವ ಊರು ಅಂತೇಳಿ ಸರಿಯಾಗಿ ಹೇಳಿಲ್ಲ. ಸುಮ್ಮನೆ ಡಾಮಿನೇಷನ್, ನಾನು ನೋಡ್ಕೊಂಡು ಹೋಗ್ತೀನಿ ಬುದ್ಧಿ, ಇಲ್ಲೆಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂಥೇಳಿ ಸುಮ್ಮನೆ ದಬ್ಬಾಳಿಕೆ ಮಾಡ್ಕೊಂಡು ತಿರುಗ್ತಿದೆ ಅಷ್ಟೇ ವಿನ ಏನು ಸಂಬಂಧ. ಅಂದರೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಈ ಮಠಕ್ಕೆ ಬರಲಿಕ್ಕೆ ನಂಜುಂಡ ಸ್ವಾಮಿ ಪಾತ್ರ ಇದೆಯಾ?
ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಇಷ್ಟೊಂದು ಬೆಳೀಲಿಕ್ಕೆ ನಂಜುಂಡ ಸ್ವಾಮಿ ಏನಾರು ಪಾತ್ರ ಇದೆಯಾ? ಪಾತ್ರ ಇತ್ತು ಒಪ್ಕೊಳ್ತಾರೆ. ಯಾಕಂತಂದರೆ ಅವ್ರು ಶಿವಮ್ಮ ಅನ್ನೋರು ಸ್ವಲ್ಪ ಹಣ ಇತ್ತು ಅವ್ರ ಹತ್ರ. ಶಿವಮ್ಮ ಅಂತೇಳಿ ಗಾಂಧಿನಗರದವರು. ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ರು. ಹಿಂಗಾಗಿ ಅವ್ರ ಹತ್ರ ಹಣ ಇತ್ತು. ಈ ನಂಜುಂಡ ಸ್ವಾಮಿಗೂ ಇವಾಗ ಜ್ಞಾನಪ್ರಕಾಶ್ ಸ್ವಾಮಿಗೆ ಹಣ ಕೊಟ್ಟು ಬೆಳೆಸಿದವರು ಆ ಶಿವಮ್ಮನೇ. ಮತ್ತು ಯಾರೋ ಇವರಿಗೆ ತಿನ್ನೋಕೆ ಅನ್ನಕ್ಕೆ ಗತಿ ಇರಲಿಲ್ಲ. ಹಾಂ, ಊಟ ಬಟ್ಟೆ ಪ್ರತಿಯೊಂದು ಅವರೇ ಕೊಟ್ಟು ಇವ್ರು ಬೆಳೆಸ್ಯಾವ್ರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಂಜುಂಡ ಸ್ವಾಮಿಗೆ ನನ್ನ ವಿರುದ್ಧ ಅಸೂಯೆ. ಶಿವಲಿಂಗ ಸ್ವಾಮಿನೇ ಉತ್ತರಾಧಿಕಾರಿ ಅಲ್ಲ, ನಾನು ಯಾವ್ಯಾವ ಆಸ್ತಿ ವರ್ಗಾವಣೆ ಮಾಡ್ಕೊಂಡಿದ್ದೇನೆ ಅದನ್ನೆಲ್ಲ ಶಿವಲಿಂಗ ಸ್ವಾಮಿ ಚಾಲೆಂಜ್ ಮಾಡಿದ್ದಾನೆ. ಈಗ ನಂಜುಂಡ ಸ್ವಾಮಿ ತೀರೋದ್ರಲ್ಲ ಸರ್, ತೀರೋದ್ರಲ್ಲ, ಯಾವ ಥರ ತೀರೋದ್ರು ಅವರು? ಏನಾದ್ರು ಇವರು ನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಕಂಪ್ಲೇಂಟೇ ಕೊಟ್ಟಿಲ್ಲ. ಪೋಸ್ಟ್ ಮಾರ್ಟಮ್ ಏನು ಅವ್ರಿಗೆ ಸುಮಾರು ನನಗಿಂತ 4 ವರ್ಷ ಜಾಸ್ತಿ, ಅವ್ರಿಗೆ 74 ವರ್ಷ ಅಷ್ಟೆ. ಏನಂತ ತೀರೋದ್ರು ಅಂತ ಹೇಳಿದ್ರ? ತಮ್ಗೇನಾದ್ರು ಗೊತ್ತಾಯ್ತಾ? ಹಾರ್ಟ್ ಅಟ್ಯಾಕ್ ಏನು? ಅವರು ಹೇಗೆ? ಈಗ ಕಾರ್ನಲ್ಲಿ ನಾವು ಅಲ್ಲಿ ತನಕ ಕರ್ಕೊಂಡೋಗಿದ್ದು, ಆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೀವಿ, ಅಲ್ಲೇ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಇವರು ಇಲ್ಲಿ ಚೆನ್ನಾಗಿ ಮಾತಾಡ್ತಿದ್ದವರು, ನೀವ್ಯಾಕೆ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋದ್ರಿ? ಅವ್ರು ಬೇಡ ಅಂದರು, ನೀವ್ಯಾಕೆ ಕರ್ಕೊಂಡು ಹೋದ್ರಿ? ಶಂಕರ್ ಕೋಡ್ಲ ಮತ್ತು ಇನ್ನೊಬ್ಬ ಗುರ್ಲಿಂಗ ಅಂತೇಳಿ ಇವರಿಬ್ಬರು ಕರ್ಕೊಂಡು ಹೋಗಾರ. ಇವರು ಸೇಫ್ ತಿಂತ ಕುಂತಿದ್ದವರು, ಇವರು ಬೇಡ ಅಂತ ಹೇಳ್ಯಾರ. ಹೇಳಿದ್ರು ಕರ್ಕೊಂಡು ಹೋಗಾರ. ಎಷ್ಟಾಗಿತ್ತು ವಯಸ್ಸು ಅವ್ರಿಗೆ? 74 ಆಗಿತ್ತು. ಯಾವ ಥರ ಅನುಮಾನ ವ್ಯಕ್ತಪಡಿಸ್ತೀರಿ? ಅನುಮಾನ ಅಂತ ಅಂದರೆ ಇವರು ಇಷ್ಟೆಲ್ಲ ಮೋಸ ಮಾಡೋರು. ಈಗ 1900 ಏನಪ್ಪ ಇದರ ನಂತರ ನಂಜುಂಡ ಸ್ವಾಮಿ ಸ್ವರ್ಗಸ್ಥರಾದ ನಂತರ ಇಮಿಡಿಯೇಟಾಗಿ ಇವರು ಉತ್ತರಾಧಿಕಾರಿ ಆಯ್ತಾರೆ ಜ್ಞಾನಪ್ರಕಾಶ್ ಸ್ವಾಮಿ. ಅಲ್ಲಿ ಆ ಮಠಕ್ಕೂ ಇವರು 27ಗೆ ತೀರ್ಕೊಂಡ್ರೆ ತಿಥಿ ದಿನನೇ ಇವರು ಉತ್ತರಾಧಿಕಾರಿ ಆಯ್ತಾರೆ. ಮಠದಲ್ಲಿ ಬಂದು ಕುಂತರು. ನಾನು ಬಂದಿದ್ದೆ, ನಾನು ಮಠಕ್ಕೆ ಬಂದಿದ್ದೆ. ಈ ವಾತಾವರಣ ಹೇಗಿದೆ ಅಂತ ನೋಡೋಣ ಅಂತ ನಾನು ಬಂದಿದ್ದೆ. ಬಂದರೆ ಇವರು ನನಗೆ ರೆಸ್ಪಾನ್ಸೇ ಮಾಡಿಲ್ಲ. ಅಲ್ಲಿ ಸ್ವಲ್ಪ ಗೂಂಡಾಗಿರಿ ಮಾಡಿಸಿ ಕೆಲವು ಗೂಂಡಾ ಹುಡುಗರು ಇಟ್ಟು, ನೀವು ಯಾಕೆ ಬರ್ತೀರಿ, ನಿಮ್ಮದೇನು ಕೆಲಸ ಅದೇ ಅಂತ ಅಂದರು. ನಾನು ಈಗ ಗುಂಪು ಕಟ್ಟಕ್ಕೆ ಬರಲ್ಲ, ಫೈನಾನ್ಷಿಯಲ್ ವೀಕು, ಇವೆಲ್ಲ ಪ್ರಾಪರ್ಟಿ ಎಲ್ಲ ಇವರೇ ಎಂಜಾಯ್ ಮಾಡ್ತಾವ್ರೆ ಅಂಥೇಳಿ ನಾನು ಕ್ಲಿಯರೆನ್ಸ್ ಆಗತ್ತನ್ನ ನಾನು ತಾಳ್ಮೆಯಿಂದ ಇರಬೇಕು ಅಂತ ನಾನು ಸುಮ್ಮನಿದ್ದೆ ಅಷ್ಟೇ. ಇದಾದಮೇಲೆ ಇವರೇ ಒಂದು ಫಂಕ್ಷನ್ ಮಾಡಿ ಇವರೇ ಆ ಸ್ವಾಮಿಗಳು ಈ ಸ್ವಾಮಿಗಳು ಕರೆಸಿದ್ರು. ಸ್ವಾಮಿಗಳಿಗೇನು ರೀ ಬರ್ತಾರೆ, ನಾನು ಕರೆದ್ರು ಬರ್ತಾರೆ, ಇನ್ನೊಬ್ಬರು ಕರೆದ್ರು ಬರ್ತಾರೆ. ಬಂದು ನಾನೇ ಉತ್ತರಾಧಿಕಾರಿ ಅಂತ ಮಾಡಿ ಪೇಪರ್ ಡಿಕ್ಲರೇಷನ್ ಅದು ಎಲ್ಲ ಕೊಟ್ಟಾರೆ, ಪಬ್ಲಿಕೇಶನ್ ಎಲ್ಲ ಕೊಟ್ಟಾರೆ. ಅದಾದಮೇಲೆ ಗೊತ್ತಾಯಿತು ಇವ್ರು ಹಿಂಗೆ ಮಾಡ್ತಾರೆ ಅಂಥೇಳಿ. ಅದಾದಮೇಲೆ ನಾನು ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಹಾಕಿದೆ. ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಹಾಕಿ ಇವ್ರ ಸಂಬಂಧ ಇಲ್ಲ ಅಂತ ಆರ್ಡ್ರ್ ಮಾಡಿಸ್ಬಿಟ್ಟೆ. ಹಾಂ, ಅದನ್ನ ಇಟ್ಕೊಂಡು ಹೋಗ್ಬೇಕು, ಕೂತ್ಕೋಬೋದಲ್ಲ ನೀವು ಚೇರಲ್ಲಿ? ಇವಾಗ ಅಲ್ಲ ಕೂತ್ಕೋಬೋದು, ಆದರೆ ಅಲ್ಲಿ ಇವಂದು ಏನದ, ಈಗ ಇವನ ಹತ್ರ ಕಳ್ಳತನ ಮಾಡಿರೋ ಹಣಗಳವೆ. ಹಿಂಗಾಗಿ ಅವನ ಜೊತೆಲಿ ಅಲ್ಲೊಂದು 5-10 ಇವು ಹುಡುಗರು ಇಟ್ಕೊಂಡಾನೆ, 5-10 ಹುಡುಗರು. ಆ ಹುಡುಗರು ಡಾಮಿನೇಟ್ ಮಾಡ್ತಾವೆ. ಸರಿ, ಎಷ್ಟು ದಿನ ಕೂತ್ಕೊಂಡ್ರಿ ತಾವು ಅಲ್ಲಿ ಉತ್ತರಾಧಿಕಾರಿ ಅಂತೇಳಿ? ಆ ಕುರ್ಚಿಲಿ ಎಷ್ಟು ದಿನ ಕೂತ್ಕೊಂಡ್ರಿ? ಹೋಗ್ತೀನಿ ಬರ್ತೀನಿ ಅಷ್ಟೇ. ಇವ್ರು ಬಿಡಲ್ಲ ಅಲ್ಲಿ? ಇವರು ಅಲ್ಲಿ ನಾವು ಹೋದಾಗೆಲ್ಲ ಜಗಳ ಆಡ್ತಾರೆ. ಜಗಳ ಆಡೋದು, ದಬ್ಬೋದು, ಹಿಂಗೆಲ್ಲ ಮಾಡ್ತಾರೆ, ನೂಕೋದು, ಇವೆಲ್ಲ ಮಾಡ್ತಾರೆ. ಇವೆಲ್ಲ ಮಾಡಿದ್ಮೇಲೆ ನಾನು ಇಂಥಲ್ಲಿ ದಿನ ಜಗಳ ಆಡ್ತಿದ್ದೆ, ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕೇಳ್ತಾರ? ನ್ಯಾಚುರಲ್ ಆಗಿದ್ದರೆ ಕೇಳಲ್ಲ. ನಿಮಗೆ ಕುರ್ಚಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಈಗ. ಹಾಂ, ಬಟ್ ನೀವು ಡಾಕ್ಯುಮೆಂಟ್ಸ್ ಹೇಳುತ್ತೆ ನೀವು ಉತ್ತರಾಧಿಕಾರಿ. ನಾವೇ ಉತ್ತರಾಧಿಕಾರಿ ಅಂತ. ಎಲ್ಲೂ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೂ ಕೂರ್ಲಿಕ್ಕೆ ಯಾಕಂದರೆ ಜೀವ ಭಯ. ಇವರು ನಂಜುಂಡ ಸ್ವಾಮಿಗೆ ಗುರು ಆದಂಥವನಿಗೆ ಅನುಮಾನಾಸ್ಪದವಾಗಿ ಸಾವಾಗದೆ, ಈಗ ನನಗೂ ಯಾಕೆ ಮಾಡಬಾರ್ದು? ಇನ್ನೂ ಹೇಳ್ತೀನಿ ಕೇಳಿ. ಇವ್ರು ಮುಂದೆ ಸರ್ಕಾರಕ್ಕೆ ಇವನೇ ಸಿವಿಲ್ ಕೋರ್ಟ್ ಆರ್ಡ್ರ್ ಇದೆ, ಹೈಕೋರ್ಟ್ ಆರ್ಡ್ರ್ ಇದೆ ಅಂತ ಸರ್ಕಾರಕ್ಕೆ 27/8/2019 ಮೋಸ ಮಾಡೋಣ. ನಾನೇ ಪ್ರಧಾನ ಕಾರ್ಯದರ್ಶಿ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆಗೆ, ಶಿವಲಿಂಗ ಸ್ವಾಮಿ ಸಂಬಂಧ ಇಲ್ಲ, ಅವ್ರು ಅರ್ಜಿ ಕೊಟ್ಟರು ಮಾನ್ಯ ಮಾಡಬೇಡಿ ಅಂತ ಅರ್ಜಿ ಕೊಟ್ಟಾರೆ. ಒಂದು, ಇವನು ಮಾರಲಿ ಚೆನ್ನಾಗಿದ್ದರೆ ಈ ರೀತಿ ಮಾಡ್ತಿರ್ಲಿಲ್ಲ. ನನ್ನ ವಿರುದ್ಧನೇ ಕೇಸ್ ಮಾಡೋಣ. ಮತ್ತು ಸೋಷಿಯಲ್ ವೆಲ್ಫೇರ್ ಅಮೌಂಟು 25 ಲಕ್ಷ ರೂಪಾಯಿ ಎತ್ತಾನೆ. ಮತ್ತು ಇದಲ್ಲದೆ ಈಗ ಫಾರ್ ದಿ ಮಂತ್ ಆಫ್ ಜನವರಿ 7/1/2025 ಇವರು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಏನು ಮೋಸ ಮಾಡಿ ಕಾರ್ಯಕಾರಿ ಪಟ್ಟಿ ಪಡೆದಿದ್ರು ಅದನ್ನು ಹೈಕೋರ್ಟು ರದ್ದು ಮಾಡಿಬಿಟ್ಟದೆ. ರದ್ದು ಮಾಡಿದ್ಮೇಲೆ ಇವು ಸಂಬಂಧ ಇಲ್ಲ. ಸಂಬಂಧ ಇಲ್ಲದೇ ಇದ್ರೂ ಸಹ 19/6/2025 ಇವ
1,00,000 ರೂಪಾಯಿ SBI ಸೇಡಮ್ನಲ್ಲಿ ಎತ್ತಾನೆ, ನಾನೇ ಅಧ್ಯಕ್ಷ ಅಂತ. ಅವ ನಂಜುಂಡಸ್ವಾಮಿನೂ ಅಧ್ಯಕ್ಷ, ನಾವು ರಿನಿವಲ್ ಇದ್ದವನು ಸತ್ತೋಗಾನೆ, ರಿನಿವಲ್ಲು ಕ್ಯಾನ್ಸಲ್ ಆಗದೆ, ಇವನೇನು ಸಂಬಂಧನೇ ಇಲ್ಲ, ಆದರೆ ಇವ ಅಧ್ಯಕ್ಷ ಅಂತ ಎತ್ತಾನೆ. ಅಂದರೆ ಇಷ್ಟೆಲ್ಲ ಮೋಸ ಮಾಡವ ನನಗೆ ಜೀವ ಹೊಡಿಸೋದೇನು ತೊಂದರೆ ಆಗಲ್ಲ ಅವನಿಗೆ. ಹಾಂ, ಜೀವ ಹೊಡಿ. ಹಾಂ, ಈಗಾಗಲೇ ಒಬ್ಬರಿಗೆ ಬುಕ್ ಮಾಡೋಣ 5 ಲಕ್ಷಕ್ಕೆ. ಹಾಂ, ನಮ್ಮ ನಡೆಯೋಕ್ಕೆ ಬುಕ್ ಮಾಡೋಣ. ಅವ್ರ ಹತ್ರನೂ ಕ್ಲಾರಿಫೈ ಮಾಡೀನಿ, ಆದರೆ ಅವರು ಹೇಳೋಕ್ಕೆ ಭಯಪಡ್ತಾರೆ. ಸುಪಾರಿ ಕೊಟ್ಟ ಮಾತಾಡೋಣ 5 ಲಕ್ಷ. ಇವಾಗ ಜ್ಞಾನಪ್ರಕಾಶ್ ಯಾವರು ಕೋಡ್ಲಾದವ್ರಿಗೆ ಕೊಡ್ತೀನಿ ಅಂತ ಕೊಟ್ಟವನೋ ಬಿಟ್ಟವನೋ ಅವನಿಗೆ ಗೊತ್ತು. 5 ಲಕ್ಷ ಏನಾದರೂ ಮಾಡಿ ಶಿವಲಿಂಗ ಸ್ವಾಮಿ ಒಬ್ಬನ ಮುಗಿಸ್ಬಿಟ್ರಪ್ಪ, ಮುಗಿಸಿದ್ರೆ ಸಾಕು, ನಾವೆಲ್ಲ ಶಾಂತಿ ಆಗೋಯ್ತೀವಿ, ನಿನಗೂ ಏನು ಕೊಡೋದಾದ್ರೆ ನಿನಗೂ 5 ಲಕ್ಷ ರೂಪಾಯಿ ಕೊಡ್ತೀವಿ. ಹಾಂ, ಒಂದಿಬ್ಬರು. ಅದರಲ್ಲಿ ಈ ವಿಷಯನ ಪ್ರಕಾಶ್ ತಂದೆ ಚಂದ್ರಡ್ಡಿ ಅವನೇ ಅವರ ಅಪ್ಪನ ಮುಂದೆನೇ ಹೇಳ್ದ ಡೈರೆಕ್ಟಾಗಿ, ಈಗ ನೋಡಿ ನಮ್ಮ ಅಪ್ಪ ಇಂಥ ತಪ್ಪು ಕೆಲಸ ಮಾಡಾನೆ, ಅವನು ಜ್ಞಾನಪ್ರಕಾಶ್ 5 ಲಕ್ಷ ಕೊಡ್ತೀನಿ ಕೊಲೆ ಮಾಡೋಕ್ಕೆ ಅಂದರೆ ಆಗಲಿ ಮಾಡವ ಅಂತ ಒಪ್ಕೊಂಡಾನೆ ಅಂತ ಅವ್ರ ಮಗನೇ ಹೇಳಿ. ಹಾಂ, ಈಗ 1 ತಿಂಗಳ ಹಿಂದೆ, ಹಾಂ, ರೀಸೆಂಟ್, ಈಗ 1 ತಿಂಗಳು 2 ತಿಂಗಳ ಹಿಂದೆ ಅಂತೇಳಿ. ಆಮೇಲೆ ಇನ್ನೊಬ್ಬ ಪಾರ್ಟಿ ನಾಗಲಿಂಗ ಅಂತಿದ್ದ, ಅವನಿಗೂ ಕ್ಲಾರಿಫೈ ಮಾಡಿದೆ, ಏನಪ್ಪ ನನಗೆ ಕೊಲೆ ಮಾಡೋಕ್ಕೆ ನೀವೆಲ್ಲ ಇದು ಸುಪಾರಿ ತಗೊಂಡಿರಂತೆ ಅಂತ ಅಂದೆ. ಇಲ್ರಿ ಗುರುಗಳೇ, ನಿಮಗೆ ನಾವು ಕೊಲೆ ಮಾಡ್ತೀವಿ ಅಂತಂದರು. ಅದಕ್ಕೆ ನಾನು ಅಲ್ಲ, ಇದು ನೀವು ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ ಕ್ವಶನ್ನು, ಆದರೆ ನೀ ಮಾತು ಚರ್ಚೆ ಆಗಿರೋದು ಹೌದಾ ಅಲ್ಲ, ಇದು ಆಗಿರೋದು ಹೌದು, ನಾವು ನಿಮಗೆ ಮಾಡಲ್ಲ, ಇದು ಹೌದು. ಚಂದ್ರಡ್ಡಿ ಒಪ್ಕೋಬಾರ್ದಾಗಿತ್ತು, ಒಪ್ಕೊಂಡಿದ್ದು ತಪ್ಪಾಗದು. ಹಾಂ, ಇದಾದಮೇಲೆ ಚಂದ್ರಡ್ಡಿ ನನಗೆ ಪ್ರತಿನಿತ್ಯ ಫೋನ್ ಮಾಡ್ತಿದ್ದೆ, ನೀ ಬಾಪ ರಾತ್ರಿ ಮಠದಲ್ಲಿರು, ನೀ ಬಾಪ ರಾತ್ರಿ ಮಠದಲ್ಲಿರು, ಹಾಂ, ನಿನಗೆಲ್ಲ ಊಟ ವಸತಿ ಕೊಡ್ತೀವಿ ಅಂತ. ನಾನು ಹೋಗಿಲ್ಲ. ಈ ವಿಷಯನೇ ತಿಳಿದ ಮೇಲೆ ನಾನು ಹೋಗಿ ರಾತ್ರಿ ಹೆಂಗೆ ಮಲಗಬೇಕು? ಇಟ್ ಈಸ್ ಎ ಇಂಟೆನ್ಷನಲ್, ಉದ್ದೇಶಪೂರ್ವಕವಾಗಿ. ಅದಕ್ಕೋಸ್ಕರ ನಾನು ಅಲ್ಲಿ ಮಲಗಕ್ಕೆ ಹೋಗಿಲ್ಲ. ಅಕಸ್ಮಾತ್ ಡೇ ಟೈಮ್ ಹೋಗ್ತೇನೆ, 1 ಗಂಟೆ ಕೂತಿದ್ದು ಬರ್ತೇನೆ ಅಷ್ಟೆ. ಅದು ನೋಡಿ, ನನಗೆ ಒಂದು ವೇಳೆ ಏನಾದರೂ ಜೀವಕ್ಕೆ ಅಪಾಯ ಆದರೆ ಈ ಜ್ಞಾನಪ್ರಕಾಶ್ ಸ್ವಾಮಿ ಮತ್ತು ಇನ್ನೊಬ್ಬ ಶಂಕರ್ ಕೋಡ್ಲ ಆಸ್ತಿ ಅಕ್ವೈರ್ ಮಾಡ್ಕೊಂಡಿರೋ ಇವರಿಬ್ಬರೇ ಕಾರಣ. ಮತ್ತು ಇವ್ರ ಕಡೆಯಿಂದನೇ ಕೊಲೆ ಆಗಬೇಕು. ಅದಕ್ಕೋಸ್ಕರ ನಾನು ಹಿಂದೆ ಮುಂದೆ ವಿಚಾರ ಮಾಡ್ತಾ ನಾನು ಸುಮ್ಮನೆ ಇದ್ದೆ. ಈಗ ಯಾವಾಗ ನಮ್ಮ ಶಿವಣ್ಣ ಇವರೆಲ್ಲ ನಮಗೆ ಫೋನ್ ಮಾಡಿ ಹೇಳಿದರು, ಈ ರೀತಿ ದುದ್ಗೆರೆ ಜಮೀನು ಸೇಲಾಗಿದೆ, ಆದ್ದರಿಂದ ನಾವೇ ಎಲ್ಲರೂ ಗುಲ್ಬರ್ಗಕ್ಕೆ ಬರ್ತೀವಿ ಅಂತಂದರು. ನೀವು ಇಷ್ಟು ಜನ 10-15 ಜನ ಬರೋದು ಅವಶ್ಯಕತೆ ಇಲ್ಲ, ನಾನೊಬ್ಬನೇ ಬರ್ತೀನಿ, ಏನಾಗಿದೆ ಹೇಳಿ, ಅದ್ರ ಪ್ರಕಾರ ನಾವು ಏನು ಮಾಡಬೇಕು ಅದು ಮಾಡೋಣ. ಈಗ ಬರೋಣ. ಈಗ ದುದ್ಗೆರೆಯಲ್ಲಿ 26 ಎಕರೆ ಭೂ ಅಕ್ರಮ ಆಗಿದೆ, ಭೂ ಕಬಳಿಕೆ ಮಾಡಿದ್ದಾರೆ ಅಂತೇಳಿ ನೀವು ಜ್ಞಾನಪ್ರಕಾಶ್ ವಿರುದ್ಧ ತಾವು ಆರೋಪ ಮಾಡ್ತಾ ಇದ್ದೀರಿ. ಮಾರಾಟ ಎಷ್ಟು ಏನು ಅದು ಹೇಳಿ. ಸರ್ವೆ ನಂಬರು 35, 36, 37, 38, 41, 42, 101/1, 112, 90, 147, 108, 143. ಟೋಟಲ್ ಎಷ್ಟು ಎಕರೆ ಅದು? ಟೋಟಲಿ ನೋಡಿ, ಅದು ಮೊದಲಿದ್ದದು 36 ಎಕರೆ, ಗ್ರ್ಯಾಂಟ್ ಆಗಿದ್ದು 40 ಎಕರೆ. ಅದು ಇದು ಅಲ್ಲಿ ಪೋಡಿ ಹೋಗಿ ಈಗ ಇವರು ಸೇಲ್ ಡೀಡ್ನಲ್ಲಿ ಎಷ್ಟಿದೆ 26 ಎಕರೆ ಅಂತ ಹೇಳ್ತಾರೆ. ಆಗಲಿ 26 ಎಕರೆಯಲ್ಲಿ 1 ಎಕರೆಯಲ್ಲಿ, ಆದರೆ ಇವ್ರಿಗೆ ಅಧಿಕಾರನೇ ಇಲ್ಲದ ಇದ್ದಾಗ ಇವರು GPA ಕೊಡಬಾರ್ದಾಗಿತ್ತು. ನಾನೇ ಮಠದ ಉತ್ತರಾಧಿಕಾರಿ ಅಂತ ಕೊಟ್ಟಿದ್ದು ಮೋಸದ ಕೃತಿ. ಮತ್ತು ಇದು ಪಾಣಿ ಎಲ್ಲ ಮಾಡ್ಕೊಂಡಿರೋದು ಮಾದೇವಮ್ಮ. ಈ ಆಸ್ತಿ ಶಿವಯೋಗಿ ಸ್ವಾಮಿಯವರು, ಈ ಆಸ್ತಿಗಳು ಮೂಲ ಮಠಕ್ಕೆ ಕೋಡ್ಲ ಮಠಕ್ಕೆ ಸೇರಬೇಕಂತ ಬರೆದಿದ್ದಾರೆ. ಆದ್ರೂ ಸಹ ಈ ಮಾದೇವಮ್ಮ ವರ್ಗಾವಣೆ ಮಾಡ್ಕೊಂಡಿರೋದು ತಪ್ಪು. ಅದನ್ನು ಸೇಲ್ ಮಾಡಿದ್ದು ಇನ್ನೊಂದು ದೊಡ್ಡ ತಪ್ಪು. ಹಾಂ, ಈ ರೀತಿಯಾಗಿ ಮೋಸ ಮಾಡಿದ್ದಾರೆ. ಹಾಂ, ಅದಕ್ಕೋಸ್ಕರ ಈ ರೀತಿ ನಾನು ಪ್ರೆಸ್ ಮೀಟ್ ಮಾಡ್ತಾಯಿದ್ದೇನೆ. ಇದ್ರ ಬಗ್ಗೆ ಮಾಧ್ಯಮದವರು ಇವ್ರ ಬಗ್ಗೆ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳಿ, ಸರ್ಕಾರ ಪೊಲೀಸ್ ಇಲಾಖೆ ವಿಚಾರಣೆ ಮಾಡಿ ಕ್ರಮ ತಗೊಳ್ಳಿ, ಮತ್ತು ಇದ್ರ ಬಗ್ಗೆ ಮಾಧ್ಯಮದವರು ಪ್ರಚಾರ ಮಾಡಿ. ಓಕೆ, ಈಗ 26 ಎಕರೆ ಸೇಲ್ ಡೀಡ್ ಆಗಿದೆ ಅಂತ ಹೇಳಿದ್ರಲ್ಲ ಸರ್, ಎಷ್ಟು ಮಂದಿ ಇವಾಗ ಅಡ್ವಾನ್ಸ್ ಪಡೆದವ್ರೆ? ಅಡ್ವಾನ್ಸ್ ನೋಡಿ, ಅಲ್ಲಿ
ಹೆಸರೇ ಇದೆ ನೋಡಿ. 8-9 ಜನ ಪಡ್ತಾರೆ. ಇದರಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಎಷ್ಟು ಪಡೆದವ್ರೆ? ಜ್ಞಾನಪ್ರಕಾಶ್ ಸ್ವಾಮಿ 30 ಲಕ್ಷ ಪಡೆದಾರೆ. ಮಹಾದೇವಮ್ಮ 32 ಲಕ್ಷ ಪಡೆದಾರೆ. ಇನ್ನು ಮಿಕ್ಕಿದವರೆಲ್ಲ 3 ಲಕ್ಷ ಪಡೆದಾರೆ. ಮತ್ತು ಅವರು ದೊಡ್ಡ ಮಾದಯ್ಯ ಮಾದೇವಯ್ಯ ತಂದೆ ದೊಡ್ಡ ಮಾದಯ್ಯ ಅನ್ನೋರು 20 ಲಕ್ಷ ಪಡೆದಾರೆ. ಹಾಂ, ಇದು ಕೂಡ್ಲ ಮಠಕ್ಕೆ ಸೇರಿರ್ತಕ್ಕಂಥ ಇದು ಕೋಡ್ಲ ಮಠಕ್ಕೆ ಸೇರಿದಂಗೆ. ಇವಾಗ ಮಾರ್ಲಿಕ್ಕೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಮಹಾದೇವಮ್ಮನಿಗೂ ರೈಟ್ಸ್ ಇಲ್ಲ, ಇವ್ರಿಗೂ ರೈಟ್ಸ್ ಇಲ್ಲ. ಹಾಂ, ತಾವು ಯಾವ ರೀತಿ ಹೋರಾಟ ಮಾಡ್ತೀರಿ? ಹೋರಾಟ ಯಾವ ಥರ ಮಾಡ್ತೀರಿ ಉಳಿಸ್ಕೊಳ್ಳೋಕ್ಕೆ ಅದನ್ನು? ನಾವು ಅದಕ್ಕೆ ಮುಂದೆ ಏನು ಮಾಡಬೇಕು, ಸಿವಿಲ್ ಕೋರ್ಟ್ಗೆ ಹೋಗೋದು, ಅಲ್ಲಿ ಹೋಗಿ ಚಾಲೆಂಜ್ ಮಾಡಿಬಿಡ್ತೀವಿ. ಈಗಾಗಲೇ ಚಾಲೆಂಜ್ ಮಾಡಿದ್ದು ಒಂದು ಆರ್ಡ್ರ್ ತಂದಿನಿ. ನಂಜುಂಡ ಸ್ವಾಮಿ ಮಾರಾಟ ಮಾಡಿದ್ದು ತಂದೇನೆ. ಅದೇ ಪ್ರಕಾರ ಇದ್ರ ಬಗ್ಗೆನೂ ನಾನು ಚಾಲೆಂಜ್ ಮಾಡ್ತೇನೆ. ಏನು ಅದರಲ್ಲೇನು ಸಂಶಯ ಇಲ್ಲ. ಅಂದರೆ ಎಲ್ಲೊಂದು ಕಡೆ ನೀವು ಈಗ ಶಿವಲಿಂಗ ಸ್ವಾಮಿಗಳು ಇವತ್ತು ಪ್ರೆಸೆಂಟಾಗಿ ಭೂ ಕಬಳಿಕೆ ಆರೋಪ ಮತ್ತು ಅವನು ಉತ್ತರಾಧಿಕಾರಿನೇ ಅಲ್ಲ, ಅವ್ನ ಮೂಲನೇ ಗೊತ್ತಿಲ್ಲ, ಈ ರೀತಿ ಆರೋಪಗಳು ಸರಣಿ ಆರೋಪಗಳನ್ನ ಮಾಡ್ತಾ ಇದ್ದಾರಲ್ಲ, ಈಗ ಯಾಕೆ ಹಿಂದೆ ಯಾಕೆ ಮೌನವಾಗಿದ್ರಿ ತಾವು ಅಂತ? ಅದು ಡಿಕ್ಲರೇಷನ್ ಆಗಿರಲಿಲ್ಲ ಸರ್. 2007 ಡಿಕ್ಲರೇಷನ್ ಆಯಿತು. ಅಪೀಲ್ ಬಾಕಿ ಇದ್ದು, ಮೇಲ್ಮನವಿ ಬಾಕಿ ಇದ್ದಾಗ ನಾವು ಯಾವುದನ್ನು ಮಾಡೋಕ್ಕೆ ಬರೋಲ್ಲ. ಅದು ನ್ಯೂಟ್ರಲ್ ಇರ್ತದೆ. ಅದು OS ಒರಿಜಿನಲ್ ಸುಟ್ಟ ಮೇಲೆ ನಾವು ಕೂತ್ಕೋಬೋದಾಗಿತ್ತು. ಆ ನಂಜುಂಡ ಸ್ವಾಮಿನೂ ಇದೇ ರೀತಿ ದಬ್ಬಾಳಿಕೆ ಮಾಡ್ತಿದ್ದ. 5-6 ಹುಡುಗರು ಇಟ್ಕೊಂಡು ಅವ್ರಿಗೆ ಕುಡಿಸಿ ತಿನ್ನಿಸಿ ದಬ್ಬಾಳಿಕೆ ಮಾಡ್ತಿದ್ದ. ನಾವು ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಮಾತಾಡಿಸ್ತೀವಿ. ಏನು ಸರ್ ಇದು ಭೂ ಕಬಳಿಕೆ ಆರೋಪ ನಿಮ್ಮ ವಿರುದ್ಧ ಕೇಳಿ ಬರ್ತಾ ಇದೆ, ಆ ಭೂಮಿ ನಮ್ಮದು, ಇನ್ನೆಲ್ಲಿ ಭೂ ಕಬಳಿಕೆ ಬಂತು ಅಂತ ಅಥವಾ ಹೇಳ್ತಾ ಇದ್ದಾರೆ ಅವರು? ಅಲ್ಲ, ಕಬಳಿಕೆ ಇಲ್ಲ, ಮಾರಾಟ. ಆ ಮಾರಾಟ ಮಾಡೋಕ್ಕೆ ನನ್ನ ಭೂಮಿ ನಾನು ಮಾರಾಟ ಮಾಡ್ತಾ ಇದ್ದೀನಿ. ನೀ ಯಾರಪ್ಪ? ನೀ ಯಾರು? ನಿನ್ನ ಹತ್ರ ಏನು ಸಿವಿಲ್ ಕೋರ್ಟ್ ಆರ್ಡ್ರ್ ಇದೆಯಾ? ಹೈಕೋರ್ಟ್ ಆರ್ಡ್ರ್ ಇದೆಯಾ? ಆರ್ಡ್ರ್ ಇದ್ದವ್ರು ಅವರೇ. ನಿನಗಿದು ಗೊತ್ತದೆ? ಮೂಲನೇ ಇಲ್ಲ ಅಂತೀರಿ? ಮೂಲನೇ ಇಲ್ಲ. ಇವು ನೋ ಮೋರ್ ಕನ್ಸೆಂಟ್ ಟು ದಿ ಮಠ. ಹಾಂ, ಯಾವುದು ಸಂಬಂಧನೇ ಇಲ್ಲ. ಹಾಂ, ಎಲ್ಲೊಂದು ಕಡೆ ನಿಮ್ಮನ್ನ ಈಗ ಅವರು ಭಾಳ ಹೆಸರುವಾಸಿ ಆಗ್ತಾ ಇದ್ದಾರೆ. ಜ್ಞಾನಪ್ರಕಾಶ್ ಸ್ವಾಮಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಳ ಪ್ರಭಾವಿ ಗುರುಗಳಾಗಿ ಇವತ್ತು ಕಂಡು ಬರ್ತಾ ಇದ್ದಾರೆ. ಅವ್ರನ್ನ ಹುಡಿಕೊಂಡು ಇವತ್ತು ಒಳ್ಳೊಳ್ಳೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಬರ್ತಾ ಇದ್ದಾರೆ. ಇವೆಲ್ಲನೂ ಸಹಿಸ್ತೇನೆ ಶಿವಲಿಂಗ ಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ಅದು ತಪ್ಪದೆ. ನಾವು ಅದ್ರ ಸಲುವಾಗಿ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋ ಮೋಸ ವಂಚನೆ. ಧಾರ್ಮಿಕ ಮಠ ಅಂದರೆ ಸತ್ಯ ನ್ಯಾಯ ಧರ್ಮ ಇರಬೇಕು. ಅದು ಬಿಟ್ಬಿಟ್ಟು ನೀ ಎಲ್ಲ ಬೇಸಿಕ್ ಇದ್ದ ಬುಡನೇ ಕತ್ತರಿಸ್ಬಿಟ್ರೆ ನೀ ಯಾರಯ್ಯ? ನೀ ಧಾರ್ಮಿಕ ಸ್ವಾಮಿ ಹೆಂಗಾಗ್ತೀಯ? ನೀವೊಬ್ಬ ಕಳ್ಳ, ಮೋಸಗಾರ, ವಂಚಕ, ದಬ್ಬಾಳಿಕೆ ಮಾಡುವ, ಕೊಲೆ ಪ್ರಯತ್ನ ಮಾಡೋಂಥ ವ್ಯಕ್ತಿ. ಹೆಂಗಾಗ್ತೀಯ ನೀನು? ಇಟ್ ಈಸ್ ನಾಟ್ ಪಾಸಿಬಲ್. ಇವಾಗ ನಾನು ಸತ್ರು ಪರವಾಗಿಲ್ಲ, ನಾನು ಚಾಲೆಂಜ್ ಮಾಡೇ ಮಾಡ್ತೇನೆ. ಜ್ಞಾನಪ್ರಕಾಶ್ ವಿರೋಧಿಗಳು ನಿಮ್ಮನ್ನು ಚೂಬಿಟ್ಟಿದ್ದಾರೆ ಅಂತ ಆರೋಪ. ವಿರೋಧಿಗಳಲ್ಲ, ಅವರು ಲ್ಯಾಂಡ್ ಲೂಸರ್ಸೇ ಆರೆ. ಮತ್ತು DSSನವ್ರು ಆರೆ. ಈಗ ನಮ್ಮ ಯಾರಪ್ಪ ಶಿವಣ್ಣ ಅವರೇ ಶಿವಣ್ಣ ಮತ್ತು DSSನವರು ನನಗೆ ಈಗ 3-4 ದಿನದಿಂದ ಭಾಳಷ್ಟು ಜನ ಬಂದು ಫೋನ್ ಮಾಡವ್ರೆ, ಬಂದು ಭೇಟಿಯಾಗವ್ರೆ, ಹೇಳವ್ರೆ ಇವರು ನಮ್ಮ ಜಾತಿ ಸ್ವಾಮಿಗಳವ್ರೆ, ನಮ್ಮ ಜಾತಿ ಸ್ವಾಮಿಗಳಿದ್ದು ಇವರು ಇಂಥವೆಲ್ಲ ಮಾಡ್ತಾರೆ ಅಂದರೆ ತಪ್ಪಲ್ವಾ? ಹೆಂಗೆ ಮಾಡಬೇಕು ಅಂತೇಳಿ, ಹೆಂಗೆ ಮಾಡ್ತೀರಿ ಸ್ವಾಮಿ ಅಂತ ನನಗೆ ಕೇಳ್ತಾರೆ. ನಾನು ಅದೇ ಅಂತೀನಿ, ಈ ಲೀಗಲಿ ಹೆಂಗೆ ಫೈಟ್ ಮಾಡ್ಬೇಕು ಹಂಗೆ ಮಾಡ್ತೀನಿ. ಆದರೆ ಸಾರ್ವಜನಿಕರು ಇದು ಅರ್ಥ ಮಾಡ್ಕೋಬೇಕು. ವಿದ್ಯಾವಂತರು, ವಕೀಲರಾದವರು, ನೀವು ನಮ್ಗೆ ಹೇಳ್ಬೇಡ್ರಿ, ನೀವು ಮೋಸ ಮಾಡ್ತಾ ಇರೋದು ತಪ್ಪದೆ ಅಂತ ನೀವು ಹೇಳ್ಬೇಕು. ಇಟ್ ಈಸ್ ಯುವರ್ ಡ್ಯೂಟಿ. ಇತ್ತೀಚೆಗೆ ಮೈಸೂರಿನಲ್ಲಿ ಬೌದ್ಧ ಸಮ್ಮೇಳನ ಮಾಡಿ ಭಾಳ ಸಕ್ಸಸ್ ಕೂಡ ಆಗಿದ್ರು ಅವರು, ಯಾರು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು. ಇದನ್ನು ಯಾವುದನ್ನು ಕೂಡ ನೀವು ಸಹಿಸ್ತಾ ಇಲ್ಲ ಅಂತ? ಅಲ್ಲಲ್ಲ, ನೀನು ಒಂದು ನಿರ್ದಿಷ್ಟವಾದ ಧರ್ಮವನ್ನು ವಿಚಾರ ಮಾಡು. ನೀ ಯಾವುದಾದ್ರು ಕಾವ್ಯ ಅದಕ್ಕೆ ಹಾಕೊಂಡಿದೆ? ಬೌದ್ಧ ಧರ್ಮ ಅಂದರೆ ನೀನು ಬುದ್ಧಿಸ್ಟ್ ಆಗ್ಬಿಡು, ಹೌದಲ್ಲ? ನೀ ಇಲ್ಲಾಕಿರ್ತೀಯ? ಯು ಆರ್ ನೋ ಮೋರ್, ಅಲ್ಲಿ ನೋ ಮೋರ್ ಕನ್ಸರ್ನ್ ಅಂತ ಹೇಳ್ತದೆ ಅದು. ನೀ ಬೌದ್ಧ ಸಮ್ಮೇಳನ ಮಾಡಿದ್ಮೇಲೆ ಯು ಆರ್ ನೋ ಮೋರ್ ಕನ್ಸರ್ನ್ ಟು ದಿಸ್ ಮಟ್, ಹೌದಾ? ಏನು ಕಾರಣಕ್ಕೋಸ್ಕರ ಮಾಡ್ತಾ ಇರ್ಬೋದು ಆ ಥರ ಕಾರ್ಯಕ್ರಮಗಳು? ಅಂದರೆ ಜನರಲ್ಲಿ ಯಾವ ರೀತಿ ಅಟ್ರಾಕ್ಟ್ ಆಗಿ ಹಣ ವಸೂಲಿ ಮಾಡ್ಬೋದು. ಬೌದ್ಧ ಧರ್ಮ ಈಗ ಪ್ರಭಾವದಲ್ಲಿದೆ. ಮಂತ್ರಿಗಳು ಯಾರಪ್ಪ? ಸತೀಶ್ ಜಾರಕಿಹೊಳಿ ಶ್ರೀಮಂತ, H.C. ಮಹದೇವಪ್ಪ ಮಂತ್ರಿ. ಹಿಂಗಾಗಿ ಸರ್ಕಾರದಿಂದ ಯಾವ ರೀತಿ ಹಣ ಕಲೆಕ್ಷನ್ ಮಾಡ್ಬೋದು. ಸಾರ್ವಜನಿಕರು ನಾವು ಬುದ್ಧಿಸ್ಟು ಅಂತ ಅಂದರೆ ಯಾರು SC ST ಅಧಿಕಾರಿಗಳಿಂದ ಎಷ್ಟೆಷ್ಟು ಹಣ ಕಲೆಕ್ಷನ್ ಮಾಡ್ಬೋದು, ಈ ಒಂದು ಗುಂಪಿನಲ್ಲಿ ಮಾಡ್ತಾರೆ. ಇವರು ನಮ್ಮ ಜಾತಿಯವರು, ನಮ್ಮ ಗುರುಗಳು ಬುದ್ಧಿಸ್ಟು ಅಂತ ಪ್ರಭಾವ ಬೆಳೆಸ್ಕೊಳ್ಳೋಕ್ಕೆ ಸೆಲ್ಫಿಶ್ ಸಲುವಾಗಿ ಇವ್ರು ಮಾಡ್ತಾರೆ. ಇವರು ಸಮಾಜ ಪರಿವರ್ತನೆ ಮಾಡ್ಲಿಕ್ಕೆ ಬಂದಿಲ್ಲ, ದುಡ್ಡು ಮಾಡಕ್ಕೆ ಬಂದವ್ರು ಅಂತ ಹೇಳ್ತಿರತ್ತ? ಅಷ್ಟೇ ಅದು ನಾವು ಒಪ್ಕೋತೀನಿ. ಇವರು ದುಡ್ಡು ಮಾಡೋಕ್ಕೆ ಬಂದಿರೋದು. ಸಮಾಜ ಪರಿವರ್ತನೆ ಮಾಡೋರು ಒಂದೇ ನಿರ್ದಿಷ್ಟವಾದ ಧರ್ಮದಲ್ಲಿ ಇಟ್ಕೊಂಡು ಮಾಡ್ತಿದ್ರು. ಇವರು ಒಂದು ನಿರ್ದಿಷ್ಟವಾಗಿಲ್ಲ.
ಇವರು ಈ ಕಡೆನೂ ಈ ಕಡೆ ಇಲ್ಲಿ ಮಾಟ ಮಂತ್ರ ಬಾನಾಮತಿ ಎಲ್ಲನೂ ಮಾಡ್ತಾರೆ. ಇವು ಜ್ಞಾನ ಪ್ರಕಾಶ್ ಸ್ವಾಮಿ ಅಲ್ಲಿ ಗುಲ್ಬರ್ಗಾದಲ್ಲಿ ಇಲ್ಲೂ ಯಂತ್ರ ಮಂತ್ರ ಎಲ್ಲ ಕಟ್ತಾರೆ. ಹಾಂ, ಫ್ಯಾಮಿಲಿ ಇಷ್ಟ ಇದೆ ತಮಗೇನಾದ್ರು? ಫ್ಯಾಮಿಲಿ ಇದೆ ಅವ್ರಿಗೆ? ಫ್ಯಾಮಿಲಿ ಏನೋ ಗೊತ್ತಿಲ್ಲ. ಅವ್ನಿಗೆ ಏನು ಬಯೋಡಾಟಾ ಕೊಡ್ತಾ ಇಲ್ಲ. ಜನ ಏನಾಗಿದೆ ಸುಮ್ಮನೆ ಮರಳಾಗ್ಬಿಟ್ಟಾರೆ. ಅಲ್ಲಿ ನಮ್ಮಲ್ಲಿ ನಿನಗೆ ಏನಾರ ಏನಪ್ಪ ನೀನು ಮಕ್ಕಳಾಗಿಲ್ಲಲ್ಲ, ನಮ್ಮ ಮಕ್ಕಳು ಮಾಡಿಸ್ತೀಂತ ಒಂದು 20,000 ಕೊಡು, ನಾ ಎಲ್ಲ ಯಂತ್ರ ಕಟ್ತೀನಿ ಅಂತಾರೆ. ನಮ್ಮ ಮನೇಲಿ ಏನಾರು ತೊಂದರೆ ಆಗಿದೆ ಸ್ವಾಮಿ, ಭಾಳ ಕಷ್ಟ ಆಗದೆ ಅಂತಂದರೆ ಅವ್ರಿಗೆ ಒಂದು ಏನಪ್ಪ ಇದು ಒಂದು 20,000 ರೂಪಾಯಿ ಕೊಡ್ರಿ, ನಿಮ್ಮ ಮನೇಲಿ ಯಾರೋ ಬಾನಾಮತಿ ಮಾಡಿಸವ್ರೆ, ಅಲ್ಲಿ ಗೊಂಬೆ ಅದೇ ತೆಗಿತೀನಿ ಅಂತಾರೆ. ಹ್ಞೂ, ಎಲ್ಲ ಬಾನಾಮತಿ ಮಾಟ ಮಂತ್ರ ಎಲ್ಲನೂ ಮಾಡ್ತಾರೆ. ಅಲ್ಲ, ಇಲ್ಲಿ ಚಾಮುಂಡೇಶ್ವರಿ ಅವರೆಲ್ಲರೂ ಪ್ರಶ್ನೆ ಮಾಡ್ತಾರೆ, ಅವರೇ ದೇವ್ರುಗಳನ್ನ ಪ್ರಶ್ನೆ ಮಾಡ್ತಾರೆ. ಇವ ದೇವ್ರುಗಳ ಪ್ರಶ್ನೆ ಮಾಡೋಕ್ಕೆ ಇವನಿಗೆ ಯೋಗ್ಯತೆ ಇಲ್ಲ. ಪರಿಪೂರ್ಣ ಇದ್ದರೆ ಎಲ್ಲನೂ ಪ್ರಶ್ನೆ ಮಾಡ್ಬೋದು. ತಾನೇ ಕಳ್ಳ, ಮೋಸಗಾರ, ವಂಚಕ, ಹಾಂ, ಕೊಲೆ ಪ್ರಯತ್ನ ಮಾಡಿ ಆಸ್ತಿ ನುಂಗವ. ಇವ ಹೆಂಗೆ ಮಾಡ್ತಾನೆ? ಚಾಮುಂಡೇಶ್ವರಿಗೆ ಮಾಡೋಕ್ಕೆ ಚಾಮುಂಡಿಯ ಭಕ್ತರು ಇರ್ತಾರೆ, ಅವ್ರು ಪೂಜೆ ಮಾಡ್ತಾರೆ. ಹೂ ಆರ್ ಯು ಟು ಕ್ವಶನ್? ರೈಟ್ ಟು ರಿಲಿಜನ್ ಅದೇ. ಇವ ಅಂಬೇಡ್ಕರ್ ಭಾಷಣ ಮಾಡ್ತಾನೆ, ರೈಟ್ ಟು ರಿಲಿಜನ್ ಗೊತ್ತಿಲ್ಲ, ಸಂವಿಧಾನ ಓದಿಲ್ಲ. ಹಾಂ, ರೈಟ್ ಟು ರಿಲಿಜನ್ ಅದೇ. ಮೈಸೂರು ಭಾಗದಲ್ಲಿ ಪ್ರಭಾವಿ ಸ್ವಾಮಿಗಳು ಅವರು. ನೀವು ಪ್ರಭಾವಿ ಅಂತೀರಿ, ಗೊತ್ತಿಲ್ಲ ಅಂತೀರಿ. ನನಗೆ ಗೊತ್ತದೆ, ನಾನು ಟೀಕೆ ಮಾಡ್ತೀನಿ, ಅವ್ನ ಸಂಬಂಧ ಇಲ್ಲ ಅಂತೀನಿ. ನೀವು ಪ್ರಭಾವ ನಿಮಗಿರ್ಬೋದು, ನಿಮಗೇನು ಗೊತ್ತಿಲ್ಲಲ್ಲ. ಈಗ ತಮ್ಮದೇ ಆದಂಥ ಒಂದು ಲಕ್ಷಾಂತರ ಫಾಲೋವರ್ಸ್ಗಳು ಇಟ್ಕೊಂಡಾರಲ್ಲ ಈಗ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು. ಅವ್ರಿಗೆ ಯಾವ ಭ್ರಷ್ಟಾಚಾರದ ಬಗ್ಗೆ ಗೊತ್ತದೆ, ಗೊತ್ತಿದ್ರೂ ಮೌನವಾಗಿದ್ದಾರೆ. ಅಷ್ಟೇ. ಈಗೆಲ್ಲ ಇದು ರೈಸ್ ಮಾಡಿದ್ರೆ ನಾನು ನೀನು ನೆನ್ನೆ ಮೊನ್ನೆ ಎಷ್ಟೋ ಫೋನ್ಗಳು ಬಂದ ಪ್ರೆಸ್ ಮೀಟ್ ಮಾಡಿದ್ಮೇಲೆ, ಹಿಂಗಾಯ್ತಾ ನಾವು ಪೇಪರ್ ನೋಡಿದ್ದೇವೆ, ಇಂಥ ಮೋಸಗಾರನೇ, ನೀವು ಮಾಡಿದ್ದು ಭಾಳ ಒಳ್ಳೇದಾಯಿತು ಅಂತ. ಹಾಂ, ನಿನ್ನೆ ನಮ್ಮ ಅಕ್ಕನವರು ಶವ ಸಂಸ್ಕಾರ ಇತ್ತು, ನಾ ಅಲ್ಲೇ ಇದ್ದೆ, ಅಲ್ಲೆಲ್ಲ ಜನ ಬಂದಿದ್ದರು, ಅಲ್ಲೆಲ್ಲ ಇದೇ ಡಿಸ್ಕಷನ್. ನೀವು ಒಳ್ಳೇದು ಮಾಡಿರಿ ನೋಡು. ಅವನಿಗೆ ಈಗ ನಾವು 7-8 ತಿಂಗಳಿಂದ ಮಾಡಲೇಬೇಕು ಅನ್ನೋದಿತ್ತು, ಆಗಲಿಲ್ಲ, ನೀವು ಮಾಡಿದ್ರಿ, ಒಳ್ಳೇದಾಯಿತು. ಈಗ ಪ್ರಮುಖವಾಗಿಲ್ಲ ನಿಮ್ಗೆ ಏನು ಉದ್ದೇಶ ಏನು? ಅವ್ರನ್ನ ಕುರ್ಚಿಯಿಂದ ಇಳಿಸ್ಬೇಕಾ ನೀವು? ಅಷ್ಟೇ. ಯಾವಾಗ ಇಳಿಸ್ತೀರಿ? ನಾನು ಈಗ ಸಾರ್ವಜನಿಕರು, ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಟ್ಟರೆ ನಾವು ನಾಳೆಗೆ ಇಳಿಸ್ಬಿಡ್ತೀವಿ. ಹೌದು, ನೋಡಿ ಎಲ್ಲ ಪೇಪರ್ಸ್ ಎಲ್ಲ ಇದೆ. ಎಲ್ಲ ಪೇಪರ್ಸ್ ಆರ್ಡರ್ ಕಾಪಿ ಎಲ್ಲ ಇದೆ. ಅವ್ರ ಸಂಬಂಧ ಇಲ್ಲ ಅಂತ ಪೂರ ಆರ್ಡರ್ ಇದೆ. ತಾವು ಏನಾದ್ರು ಹೋಗಿ ರಕ್ಷಣೆ ಕೇಳ್ತೀರಾ ಪೊಲೀಸಿಂದ? ರಕ್ಷಣೆ ಕೊಡಕ್ಕೆ ಈಗ ಸೇಡಮ್ನಲ್ಲಿ ಕೇಳಿವಿ ಆಲ್ರೆಡಿ. ಸೇಡಮಲ್ಲಿ ಹಾಂ ಕೇಳಿವಿ. ಅಲ್ಲಿ ಪೊಲೀಸರು ರಕ್ಷಣೆ ಇನ್ನೂ ಕೊಟ್ಟು 100%. ಮೈಸೂರಲ್ಲೂ ಕೇಳ್ತೀವಿ. ಈಗಾಗಲೇ ಕಂಪ್ಲೇಂಟ್ ಲಾಡ್ಜ್ ಮಾಡಿವಿ ಮೊನ್ನೆ ದಿನ. ಏನಂತ? ಇವರು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ, ಜೀವಕ್ಕೆ ಭಯ ಇದೆ, ನೀವು ಅವ್ರಿಗೆ ಕ್ರಮ ತಗೊಳ್ಳಿ ಅಂತ. ನಾವು ಕೂರ್ತೀವಿ 100%. ಪೊಲೀಸರು ರಕ್ಷಣೆ ಕೊಟ್ಟರೆ ಕೂಡ್ಲಾ ಮಠದಲ್ಲೂ ಕೂತ್ಕೋತೀರಿ, ಶಾಖಾ ಮಠ ಗಾಂಧಿನಗರದಲ್ಲೂ ಕೂತ್ಕೋತೀರಿ. ತಾವು ಸೈಮಲ್ಟೇನಿಯಸ್ಲಿ ಹೆಂಗೆ ಕೂರ್ತೀರಿ ಅಂತ ನಿಮ್ಮ ಪ್ರಶ್ನೆ ಇದೆ. ನಾನಿರ್ಲಿಕ್ಕೆ ಯಾರು ಒಳ್ಳೆ ವ್ಯಕ್ತಿ ಇದ್ರೆ ಅವನಿಗೆ ಕೂರಿಸ್ತೀವಿ. ನಾನೇ ಕೂತ್ಕೋಬೇಕಂತೇನಿಲ್ಲ. ನನಗೆ ಒಳ್ಳೆಯವ್ರು ಯಾರು ಕಾಣ್ತಾರೆ ಅವರು ಕೂರಿಸ್ಬಿಡ್ತೀನಿ. ಅಲ್ಲಿ ಈ ಕಳ್ಳನಿಗೆ ಓಡಿಸ್ತೀವಿ. ಹೌದಾ? ಅಷ್ಟೇ. ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಸರ್ ನಿಮ್ಮ ಬೈಟ್ಸ್ಗಳನ್ನ, ನೀವು ಮಾತಾಡೋ ರೀತಿನ. ಇದೆಲ್ಲ ಒಪ್ಪಕ ಜನ ಒಪ್ಪಲೇಬೇಕಾಯ್ತದೆ. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಸಾರ್ವಜನಿಕರು ಒಪ್ಪಲೇಬೇಕಾಯ್ತದೆ. ಇಲ್ಲ ಅಂತ ಅಂದರೆ ಅನ್ಯಾಯ, ಮೋಸ, ಕಳ್ಳತನ, ದಬ್ಬಾಳಿಕೆ, ಗೂಂಡಾಗಿರಿ, ಕೊಲೆ ಪ್ರಯತ್ನ ಮಾಡೋರು ಯಾರು ಒಪ್ಪಲ್ಲ. ಯಾವುದೇ ರೀತಿ ಬ್ಲೈಂಡಲ್ಲಿ ಮಾತಾಡ್ತಾ ಇಲ್ಲ ತಾವು, ಪೇಪರ್ಸು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಿದ್ರಿ. ಹೌದು, ಪೇಪರ್ ಇಟ್ಕೊಂಡೇ ಮಾತಾಡ್ತಾ ಇದ್ವಿ. ಆರ್ಡರ್ ಸೆಟ್. ಜ್ಞಾನಪ್ರಕಾಶ್ ಸ್ವಾಮಿಗಳನ್ನ ಯಾರು ನಂಬಾರ್ದಾ? ಯಾರು ನಂಬಾರ್ದು. ಅವ್ರು ನಂಬೋರು ಕಳ್ರೆ, ಮೋಸಗಾರರು ನಂಬಬೇಕು. ಇಡೀ ಕಾಂಗ್ರೆಸ್ ಸರ್ಕಾರದ ಒಂದಿಷ್ಟು ಕ್ಯಾಬಿನೆಟ್ ಸಚಿವರುಗಳು ಇವ್ರ ಮುಂದೆ ಕೂತ್ಕೋತಾರಲ್ಲ, ಬಂಡಿ ಊರ್ತಾರಲ್ಲ ಸರ್. ಅವ್ರಿಗೆ ಓಟ್ ಬೇಕಾಗದೆ, ಇವ್ನು ಸ್ವಲ್ಪ ಮಾತಾಡ್ತಾನೆ, ಓಟ್ ಬೇಕಾಗದೆ, ಅದಕ್ಕೋಸ್ಕರ ಕೂರಿಸ್ಕೊತಾರೆ. ಅವರಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತೀರಾ? ಕಾಂಗ್ರೆಸ್ ಸರ್ಕಾರ ಅವ್ರಿಗೆಲ್ಲ ಇವು ಯಾವ ವಿಚಾರ ಗೊತ್ತಿಲ್ಲ ಅಂತೀರ ತಾವು? ಕ್ಯಾಬಿನೆಟ್ನ ದರ್ಜೆ ಸಚಿವರುಗಳಿಗೆ ಇವ್ರ ವಿಚಾರ ಗೊತ್ತಿಲ್ಲ ಅಂತ ಹೇಳ್ತೀರ? ಸಿದ್ದರಾಮಯ್ಯನವ್ರಿಗೆ ಅರ್ಜಿ ಕೊಟ್ಟಿದ್ದೆ, ಸಿದ್ದರಾಮಯ್ಯನವರಿಂದ ಲೆಟ್ರ್ ಬಂದದೆ ಇವನ ಬಗ್ಗೆ ವಿಚಾರಣೆ ಮಾಡಿ ಕ್ರಮ ತಗೋ ಅಂತ. ಹೌದಾ? ನಾನು ಅದು ಬರುವಾಗ ಮಿಸ್ ಮಾಡೀನಿ ಅಷ್ಟೇ. ಈಗ ಒಂದು 3 ತಿಂಗಳ ಹಿಂದೆ ಸಿದ್ದರಾಮಯ್ಯನ ಆಫೀಸಿಂದನೇ ಬಂದವರು. ಏನಂತ ಬಂದೈತೆ? ಇವನ ಬಗ್ಗೆ ವಿಚಾರಣೆ ಮಾಡಿ ಕ್ರಮ ತಗೋ ಅಂತ. ಹೌದಾ? ಕಾಪಿ ಯಾರು ಕಳ್ಸವ್ರೆ? ನನಗೆ ಅಡ್ರೆಸ್ ಟು PSI.
ಸಿದ್ದರಾಮಯ್ಯನವರು ಹಾಂ. ಅವ್ರ ಕಚೇರಿ ಬಂತಲ್ಲ, ಯಾರಿಗೆ ಅಡ್ರೆಸ್ ಮಾಡೋರೆ ಕ್ರಮ ಕೈಗೊಳ್ಳಿ? ಅಡ್ರೆಸ್ ಟು PSI ಸೇಡಂ ಪೊಲೀಸ್ ಹಾಂ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ. ಸಿದ್ದರಾಮಯ್ಯನವರು ಬರ್ತಾರೆ. ಹಾಂ ಬರ್ತಾರೆ. ನನ್ನ ಹತ್ರ ನನಗೊಂದು ಕಾಪಿ ಕೊಟ್ಟಾರೆ, ನನ್ನ ಹತ್ರ ಇದೆ. ಹಾಂ ಹೌದಾ? ನಾನೇ ತಂದು ಪ್ರೊಡ್ಯೂಸ್ ಮಾಡ್ತೀನಿ, ಬೇರೆ ಯಾರೂ ಅಲ್ಲ. ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ನಿಮಗೆ ಯಾವಾಗ ಬೇಕು ಕೊರಿಯರ್ನಲ್ಲಿ ಕಳಿಸ್ಕೊಟ್ಟು ಬಿಡ್ತೀನಿ ನಿಮ್ಮ ಅಡ್ರೆಸ್ಗೆ. ಸದ್ಯದಲ್ಲೇ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಕುರ್ಚಿಯಿಂದ ಇಳಿಸ್ಬಿಡ್ತೀರಿ ತಾವು? 100%. ನಾನು ನಾಟ್ 99, 100%. ಬದುಕಿದ್ರೆ? ಹಾಂ ಅಲ್ಲ ಹಾಂ ಅದೇ ಅಕಸ್ಮಾತ್ ಕೊಲೆ ಮಾಡಿದ್ರೆ ಪೊಲೀಸ್ನವರು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಹಾಂ ಯಾರು ವಿರುದ್ಧ ಮಾಡ್ತಾಯಿದ್ದೆ, ನಿನಗೇನು ಅಧಿಕಾರ ಇದೆ, ಆಸ್ತಿ ಎಲ್ಲ ಮಾರಾಟ ಹೆಂಗೆ ಮಾಡಿದೆ ಅವ್ರು ಕೇಳಬೇಕು. ಪೊಲೀಸ್ನವರು ರಾಜಕೀಯ ವ್ಯಕ್ತಿಗಳು ಕೇಳಿ ವ್ಯವಹಾರ ಮಾಡ್ತಾರೆ, ಅವರಿಗೆ ಕಾನೂನು ಶಿಸ್ತು ಗೊತ್ತಿಲ್ಲ. ಅಂದರೆ ನಿಮಗೆ ಪ್ರಾಣ ಭಯ, ಅವ್ರ ಕುರ್ಚಿ ಭಯ? ಹಾಂ ಎರಡು ಅಲ್ಲಲ್ಲ, ನನಗೆ ಪ್ರಾಣ ಭಯ, ಅವ್ರ ಕುರ್ಚಿ ಭಯ. ಪ್ರಾಣ ಭಯ ಇಲ್ಲ. ಈಗ ನಾವು ಒಬ್ಬನೇ ಹೋರಾಟ ಮಾಡ್ತಾ ಇರೋನು ಈಗ 30 ವರ್ಷದಿಂದ ನಂಜುಂಡಸ್ವಾಮಿ ವಿರುದ್ಧ, ಇವ್ರ ವಿರುದ್ಧ. ಪ್ರಾಪರ್ಟಿ ಮಠ ಧರ್ಮದ ಸಲುವಾಗಿ. ಆ ಧರ್ಮ ಮಾಡಿದ್ದೆಲ್ಲ ವೇಸ್ಟ್ ಆಯ್ತದಲ್ಲ ಅಂತ. ನನ್ನ ಪ್ರಾಣಕ್ಕೇನೂ ಇಲ್ಲ, ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು. ಅವ್ರಿಗಂತ ಕುರ್ಚಿ ಭಯ ಇದೆ? ಹಾಂ ಕುರ್ಚಿ ಭಯ? ಅವ್ರಿಗೆ ಕುರ್ಚಿ ಭಯ ಇದೆ, ಕುರ್ಚಿ ಭಯ ಇದೆ. ಗಾಂಧಿನಗರದ ಪೆದ್ದಲಿಂಗ ಮಠದ ಕುರ್ಚಿ ಗಟ್ಟಿಯಾಗಿಲ್ಲ ಅಂತೀರಿ? ಎಲ್ಲೂ ಇಲ್ಲ. ಈ ಕಳ್ತನ ಮೋಸ ಮಾಡಿದ್ರೆ ಎಲ್ಲೂ ಇಲ್ಲ. ನಾಟ್ ಓನ್ಲಿ ಗಾಂಧಿನಗರ, ಎಲ್ಲೂ ಇಲ್ಲ. ಈಗ ಅವ್ರ ಕರೆಗೆ ಹೋಗ್ಬಿಟ್ಟು ಸಾಕಷ್ಟು ಸಾವಿರಾರು ಸ್ವಾಮೀಜಿಗಳು ಬರ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಿ ತಾವು? ಅಲ್ಲ, ಅವ್ರು ಕರೆದವರೇ ಬಂದೀವಿ ಅಷ್ಟೇ. ಅವ್ರಿಗೆ ಹಿನ್ನೆಲೆ ಮೂಲ ಗೊತ್ತಾಗೋದು ಬೇಡ ಅವ್ರಿಗೆ ನಾನು ಲೆಟ್ರ್ ಕೊಟ್ಟೀನಿ. ನೀವು ಬಂದು ಈ ರೀತಿ ಭಾಷಣ ಮಾಡಿದ್ದೀರಿ, ನೀವು ಅವ ಕಳ್ಳಾನೆ, ಮೋಸಗಾರನೇ, ಈ ಮೋಸಕ್ಕೆ ಉತ್ತರ ಏನು ಕೊಡ್ತೀರಿ ಅಂತ ನಾನು ಕೇಳೀನಿ. ಕೇಳಿದ್ರೆ ಅವರಿಂದ ಇನ್ನೂ ಉತ್ತರ ಬಂದಿಲ್ಲ. ಹಾಂ ಉತ್ತರ ಕೊಟ್ಟಿಲ್ಲ, ಗೊತ್ತಾಯ್ತಾ? ನಾನು ಪ್ರಯತ್ನದಲ್ಲೇ ಇದ್ದೀನಿ. ಹಾಂ ಡೂ ಆರ್ ಡೈ, ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು. ಹಾಂ ಹಿಂದಿನವ್ರು ನನಗಿನ ಸಣ್ಣವ್ರು ಎಷ್ಟೋ ಜನ ತೀರ್ಕೊಂಬಿಟ್ಟಾರೆ. ನನಗೀಗ 70 ವರ್ಷ ಬದುಕಿನ ಅಂದರೆ ಇಟ್ ಈಸ್ ಎ ಗ್ರೇಟ್. ನನಗೆ 87ರಿಂದ ಶಂಕರ್ ಕೋಡ್ಲನಿಂದ ಜೀವ ಬೆದರಿಕೆ ಇದೆ, ನಂಜುಂಡಸ್ವಾಮಿಯಿಂದ ಜೀವ ಬೆದರಿಕೆ ಇದೆ. ಈಗ ಅವರೇ ತೀರೋಗ್ಬಿಟ್ರು. ಅದಕ್ಕೆ ಮಾಡಷ್ಟೆಲ್ಲ ಮಾಡೋಣ, ಹಣ ಕೊಟ್ಟ, ಪ್ರಾಪರ್ಟಿ ಕೊಟ್ಟ, ಎಲ್ಲನೂ ಕೊಟ್ಟು ಮಾಡೋಣ, ಹೋಗೋಣ. ಈಗ ನಾನು ಈಗ ಏನಪ್ಪ ಅಂತಂದರೆ ಇವೊಬ್ಬ ದೊಡ್ಡ ಕಳ್ಳ ಸಿಕ್ಕಾನ, ಈ ದೊಡ್ಡ ಕಳ್ಳನ ಮಠದಿಂದ ಹೊರಗೆ ದಬ್ಬಬೇಕು ಅಷ್ಟೆ. ಇದೇ ನಿಮ್ಮ ಉದ್ದೇಶ, ಮೂಲ ಉದ್ದೇಶ. ಇವಿಷ್ಟು ಕೂಡ್ಲಾ ಮಠದ ಪೀಠಾಧಿಕಾರಿ ಅನಿಸ್ಕೊಂಡಿರ್ತಕ್ಕಂತಹ ಶಿವಲಿಂಗ ಸ್ವಾಮಿಯವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.